ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ಅನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಏನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿಲ್ಲ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮೊಂದಿಗೆ ಉಪನ್ಯಾಸ ಮಾಡಲು ಸೋದರ ಎ ವೆಂಕಟರೆಡ್ಡಿ ಶ್ರೀನಿವಾಸಪುರದ ಅವರು ಲಾಡ್ಜಿನ ಕಾರ್ಯದರ್ಶಿಗಳಿದ್ದಾರೆ. ಅವರು ಉಪಸ್ಥಿತರಿದ್ದಾರೆ. ಅವರ ಪರಿಚಯ ಸ್ವಲ್ಪ ಹೇಳ್ಕೊಡ್ಬೇಕು ಅಂತಂದ್ರೆ, ಅವರು ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದು, ಅಷ್ಟು ತುಂಬಾ ಬ್ಯುಸಿ ಇದ್ರು ಕೂಡ ನಾವು ಕೇಳ್ಕೊಂಡಾಗ ಉಪನ್ಯಾಸ ನೀಡಲು ಒಪ್ಕೊಂಡಿದ್ದಾರೆ. ಅವರು ಕಾರ್ಯದರ್ಶಿಯಾಗಿ ಅವರು ಸೊಸೈಟಿನ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅಂತಂತಂದ್ರೆ, ರೀಸೆಂಟ್ ಆಗಿ ಅವರು ಸುವರ್ಣ ಮಹೋತ್ಸವ ಒಂದು ಮಾಡಿದ್ರು. ಅದಕ್ಕೆ ಅಟೆಂಡ್ ಆದವರು ಕೂಡ ಎಲ್ಲರೂ ಕೂಡ ಹೇಳ್ತಾರೆ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು. ಎಂತ ಕಠಿಣವಾದ ವಿಷಯಗಳನ್ನಾದ್ರೂ ನಮಗೆ ಸರಳವಾಗಿ ಹೇಳಬಲ್ಲರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇಂದಿನ ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೀನಿ. ಜ್ಞಾನಪ್ರದಾಯಕರಾದ ಸನತ್ ಕುಮಾರ ಪ್ರಭುಗಳನ್ನು, ಜೀವನ್ಮುಕ್ತ ಗುರುಗಳನ್ನು, ಸದ್ಗುರುಗಳಾದ ರತ್ನಾಕರ್ ವಿಶ್ವನಾಥರಾಜುಗಳನ್ನು ಭಕ್ತಿಯಿಂದ ಸ್ಮರಿಸಿ, ಆತ್ಮೀಯ ಸೋದರ ಸೋದರಿಯರೇ, ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಸ್ತುತ್ಯಾರ್ಹವಾಗಿರ್ತಕ್ಕಂತಹ ಈ ಆನ್ಲೈನ್ ಕಾರ್ಯಕ್ರಮದ ಉಪನ್ಯಾಸ ಸರಣಿ ಮಾಲೆಯನ್ನ ಸಾಧಕರಿಗೆ ಕೊಡಮಾಡಿರ್ತಕ್ಕಂಥದ್ದು ನಮ್ಮಗಳೆಲ್ಲರ ಸೌಭಾಗ್ಯವೇ ಸರಿ. ಆ ಸರಣಿ ಮಾಲೆಯಲ್ಲಿ ಜ್ಯೇಷ್ಠ ಸೋದರರಾಗಿರ್ತಕ್ಕಂತಹ ಮಹದೇವಪ್ಪನವರು ಇವತ್ತು ನನಗೆ ಕೊಟ್ಟಿರ್ತಕ್ಕಂತಹ ವಿಷಯ ಚತುರ್ವಿಧ ಪುರುಷಾರ್ಥಗಳು. ಸೋದರ ಸೋದರಿಯರೇ, ಮಾನವ ಜನ್ಮ ಈ 4 ಪುರುಷಾರ್ಥಗಳಿಗಾಗಿಯೇ ಇದೆ ಎಂಬುದಾಗಿ ನಮ್ಮೆಲ್ಲ ಆರ್ಷ ಧರ್ಮ ಮತ್ತು ಥಿಯಾಸಫಿ ವಾಂಗ್ಮಯ ಹೇಳ್ತಾ ಇದೆ. ಈ ಪುರುಷಾರ್ಥಗಳ ಸಾಧನೆಯಿಂದ ಕೈವಲ್ಯವನ್ನ ಅಥವಾ ಮೋಕ್ಷವನ್ನ ಪಡೆಯಬಹುದು ಅಂತೇಳಿ ನಮ್ಮ ಹಿಂದೂ ಧರ್ಮದ ವೇದೋಪನಿಷತ್ತುಗಳು, ಭಗವದ್ಗೀತೆ, ಭಾಗವತಾದಿ ಪುರಾಣಗಳು, ಬ್ರಹ್ಮಸೂತ್ರಗಳು ಮತ್ತು ನಮ್ಮ ಇತ್ತೀಚಿನ ಆಧುನಿಕ ಥಿಯಾಸಫಿ ವಾಂಗ್ಮಯ ಅದನ್ನ ಸಾದರಪಡಿಸಿವೆ. ಹಾಗಾಗಿ ಇದೆಲ್ಲ ಸೇರಿ ನಮ್ಮ ಆಧ್ಯಾತ್ಮಿಕ ಮಾರ್ಗದ ಸಾರ ಸರ್ವಸ್ವವಾಗಿ ಜನಗಳಿಗೆ ಬೇರೆ ಬೇರೆ ರೂಪಗಳಲ್ಲಿ ಉಣಬಡಿಸ್ತಾ ಇದೆ. ಇನ್ನು ಈ 4 ಪುರುಷಾರ್ಥಗಳ ವಿಚಾರವನ್ನು ನಾನು ತಿಳಿಸಬೇಕಾದ್ರೆ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂಥದ್ದು ಈ 4 ಪುರುಷಾರ್ಥಗಳು. ಮಾನವ ಪ್ರಯತ್ನಶೀಲನಾಗಿ ತನ್ನ ಶ್ರೇಯಸ್ಸಿಗೋಸ್ಕರ ಈ ಧರ್ಮ, ಅರ್ಥ, ಕಾಮಗಳನ್ನು ಯುಕ್ತವಾಗಿ ವಿವೇಕ ವಿವೇಚನಾದಿಗಳನ್ನು ಬಳಸಿ ಅನುಸರಿಸಿದರೆ ಈ 4ನೇ ಮೋಕ್ಷವೆಂಬ ಪುರುಷಾರ್ಥವು ಕರ್ಮ ನಿಶ್ಶೇಷದಿಂದ ಹಾಗೂ ಭಗವತ್ ಕೃಪೆಯಿಂದ ದೊರಕುವ ಅಮೃತ ಸ್ಥಿತಿ ಅಂತಕ್ಕಂಥದ್ದು ಅನುಭವ ವೇದ್ಯರು ಮತ್ತು ಅನುಭಾವಕರು ಕಂಡುಕೊಂಡಿರ್ತಕ್ಕಂಥ ಸತ್ಯ.
ಇನ್ನು ಮಾನವನ ಅವಸ್ಥಾ ಧರ್ಮಗಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಬ್ರಹ್ಮಚರ್ಯ ಪಾಲನೆ, ಯೌವನಾವಸ್ಥೆಯಲ್ಲಿ ಗೃಹಸ್ಥಾಶ್ರಮ ಪಾಲನೆ, ವಾನಪ್ರಸ್ಥಾಶ್ರಮದಲ್ಲಿ ನಿವೃತ್ತಿ ಜೀವನ ಅಥವಾ ಆಶಾರಾಹಿತ್ಯದ ಜೀವನ ಅದನ್ನು ಪಾಲನೆ ಮಾಡುವುದು, ಮತ್ತು ಕೊನೆಯಲ್ಲಿ ವೃದ್ಧಾವಸ್ಥೆಯಲ್ಲಿ ಸನ್ಯಾಸಿ ಆಶ್ರಮದ ಜೀವನವನ್ನ ಮಾಡಬೇಕು ಅಂತ ಹೇಳಿ ಸನಾತನ ಧರ್ಮ ನಮಗೆ ತಿಳಿಸುತ್ತೆ. ಅದಲ್ಲದೆ ಧರ್ಮ, ಅರ್ಥ, ಕಾಮ ಎಂಬ ಈ 3 ತ್ರಿವರ್ಗ ಪುರುಷಾರ್ಥಗಳನ್ನು ಮಾನವನು ಪ್ರಯತ್ನ ಪಟ್ಟು ತನ್ನ ಬಾಲ್ಯಾವಸ್ಥೆಯಲ್ಲಿ, ನಂತರ ಯೌವನಾವಸ್ಥೆಯ ಗೃಹಸ್ಥಾಶ್ರಮದಲ್ಲಿ, ವಾನಪ್ರಸ್ಥಾಶ್ರಮದವರೆಗೂ ಈ ಸತ್ಕರ್ಮಗಳನ್ನು ಆಚರಿಸುವುದರ ಮೂಲಕ ಈ 3 ಪುರುಷಾರ್ಥಗಳನ್ನು ಸಾಧಿಸಬೇಕು. ಆದರೆ ವೃದ್ಧಾವಸ್ಥೆ ಅಥವಾ ಸನ್ಯಾಸಾಶ್ರಮದಲ್ಲಿ ಮಾನವ ಸರ್ವ ಕರ್ಮಗಳನ್ನೂ ಕೂಡ ವರ್ಜಿಸಿ ಅಥವಾ ತ್ಯಜಿಸಿ ಕೇವಲ ಮೋಕ್ಷಾಪೇಕ್ಷೆಯಾಗಿ ಬಾಳಬೇಕು ಅಂತ ಹೇಳಿ ಹಿಂದೂ ಆರ್ಷ ಧರ್ಮ ನಮಗೆ ಸಾದರಪಡಿಸುತ್ತೆ. ಆಗ್ಲಿ ಸೋದರ ಸೋದರಿಯರೇ, ಥಿಯಾಸಫಿಯ ವಾಂಗ್ಮಯ ಮತ್ತು ನಮ್ಮ ಹಿಂದೂ ಧಾರ್ಮಿಕ ಗ್ರಂಥಗಳ ಒಂದು ಹಿನ್ನೆಲೆಯಲ್ಲಿ ಈ ಪುರುಷಾರ್ಥಗಳ ವಿಚಾರವನ್ನ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಈ ಅವಕಾಶದಲ್ಲಿ ನಾವು ಮಾಡಿಕೊಳ್ಳೋಣ. ಈಗ ಧರ್ಮದ ಬಗ್ಗೆ ಮೊದಲನೆಯದಾಗಿ ಒಂದು ವ್ಯವಸ್ಥೆ ಏನು ಹೇಳಿದೆ ಇದುವರೆಗಿನ ನಮ್ಮ ಧಾರ್ಮಿಕ ವ್ಯವಸ್ಥೆ ಮತ್ತು ನಮ್ಮ ಥಿಯಾಸಫಿ ವಾಂಗ್ಮಯ ಅಂತಕ್ಕಂಥದ್ದನ್ನ ಸ್ವಲ್ಪ ವಿವರವಾಗಿ ಸಾದರಪಡಿಸ್ಕೊಳ್ಳೋಣ. ಯಾಕೆಂತಂದ್ರೆ ಧರ್ಮ ಅಂತಕ್ಕಂಥದ್ದು 4 ಪುರುಷಾರ್ಥಗಳಿಗೂ ಬೇಸ್, ಅದೇ ಒಂದು ಪಾಯ. ತನಗೂ ಮತ್ತು ಇತರರಿಗೂ ಹಿತವಾಗುವಂತೆ ಬಾಳುವುದು ಅಥವಾ ಇರುವುದೇ ಧರ್ಮ. ಯಾವ ಕರ್ಮಾಚರಣೆಯಿಂದ ಅಂದ್ರೆ ಯಾವ ಕರ್ಮವನ್ನು ಆಚರಿಸುವುದರಿಂದ ತನಗೆ ಹಾನಿ ಇಲ್ಲವೋ, ಹಾಗೆಯೇ ಲೋಕದ ಇತರರಿಗೂ ಹಾನಿ ಇಲ್ಲವೋ, ಅಷ್ಟೇ ಅಲ್ಲ ಪ್ರಕೃತಿ ಪರಿಸರಕ್ಕೂ ಕೂಡ ಕೆಡಕಾಗಲ್ವೋ, ಆ ಸತ್ಕರ್ಮವನ್ನ ನಾವು ಆಚರಿಸುವುದೇ ಧರ್ಮ ಅನ್ಸ್ಕೊಳ್ಳುತ್ತೆ. ಜೀವನದ ಪ್ರತಿ ಹಂತದಲ್ಲೂ ಕೂಡ ಹೀಗೆ ಧರ್ಮವನ್ನ ಆಚರಿಸುತ್ತಾ ನಡೆಯುವುದು ಧಾರ್ಮಿಕ ಜೀವನ. ಸಾಧಕನೊಬ್ಬನ ಧಾರ್ಮಿಕ ಆಚರಣೆಯಿಂದ ತನಗೂ ಒಳ್ಳೆಯದಾಗುತ್ತೆ, ಲೋಕಕ್ಕೂ ಒಳ್ಳೆಯದಾಗುತ್ತೆ, ತನಗೂ ಶ್ರೇಯಸ್ಸಾಗುತ್ತೆ. ಹಾಗಾಗಿ ಅಂತ ಸತ್ಕರ್ಮದ ಆಚರಣೆ ಮಾಡುವುದು ಧರ್ಮ ಅನ್ಸ್ಕೊಳ್ಳುತ್ತೆ. ಇನ್ನು ನಮ್ಮವರು ನಮ್ಮ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಾರೆ. ಅದರ ಅರ್ಥ ಸತ್ಯವನ್ನು ಹೇಳುವುದೇ ತಪಸ್ಸು, ಧರ್ಮಂಚರ ಅಂದ್ರೆ ಯೋಗ್ಯ ಮಾರ್ಗದಲ್ಲಿ ಯೋಗ್ಯವಾಗಿ ನಡೆದುಕೊಳ್ಳುವುದು. ಅಂದರೆ ಕಾಯ ವಾಚ ಮನಸ್ಸ ನಾವು ಸಚ್ಚಾರಿತ್ರವಂತವಾಗಿ ಬದುಕುವುದನ್ನ ಬಾಳುವುದನ್ನ ಧರ್ಮ ಅಂತ ಕರೀತಾರೆ. ತನ್ನ ಜೀವನದ 4 ಘಟ್ಟಗಳಲ್ಲಿ, ಈ 4 ಘಟ್ಟಗಳಲ್ಲಿ ಸಾಧಕ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ, ವೃದ್ಧಾಪ್ಯಾವಸ್ಥೆಯಲ್ಲಿ, ಸನ್ಯಾಸಾಶ್ರಮದಲ್ಲಿ ಧರ್ಮದ ಪ್ರಜ್ಞೆಯನ್ನ ಹಿನ್ನೆಲೆಯಲ್ಲಿಟ್ಟುಕೊಂಡು ಬಾಳಬೇಕು ಜೀವನದ ಪ್ರತಿ ಹಂತದಲ್ಲೂ ಕೂಡ. ಆದರೆ ಈ ಧರ್ಮಾಚರಣೆಯನ್ನ ಪ್ರಯತ್ನ ಪೂರ್ವಕವಾಗಿ 3 ಘಟ್ಟಗಳಲ್ಲಿ ಅಥವಾ 3 ಆಶ್ರಮಗಳಲ್ಲಿ ನಾವು ಆಚರಿಸಲೇಬೇಕು. ಇವು ಆಶ್ರಮ ಧರ್ಮಗಳು ಅಂತ ಅನಿಸ್ಕೊಂಡಿವೆ. ಅಂದರೆ ಸರಳೀಕರಣ, ಸಿಂಪ್ಲಿಫೈ ಮಾಡಿ ಹೇಳ್ಬೇಕು ಅಂತಂದ್ರೆ, ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು, ಪ್ರಾಯಕ್ಕೆ ಬಂದಾಗ ಗೃಹಸ್ಥನಾದಾಗ ಹೇಗೆ ನಡೆದುಕೊಳ್ಳಬೇಕು, ಮತ್ತು ಸ್ವಲ್ಪ ವೃದ್ಧಾವಸ್ಥೆಗೆ ಬಂದಾಗ ತಲೆ ಗಡ್ಡ ಇತ್ಯಾದಿಗಳೆಲ್ಲ ನೆರೆತಾಗ ಹೇಗಿರಬೇಕು ಎಂಬ ನೀತಿ ನಿಯಮಗಳನ್ನ ಅನುಸರಿಸಿ ಪಾಲನೆ ಮಾಡಿಕೊಂಡು ಬದುಕುವುದು ಧರ್ಮ ಅಂತ ಅನಿಸ್ಕೊಳ್ಳುತ್ತೆ. ಎಲ್ಲಾ ಆಶ್ರಮಗಳಲ್ಲೂ ನೀತಿವಂತನಾಗಿ ಸಚ್ಚಾರಿತ್ರವಂತನಾಗಿ ಬಾಳುವುದಿದೆಯಲ್ಲ, ಅದು ಶ್ರೇಷ್ಠವಾದ ಧರ್ಮ. ಇನ್ನು ವರ್ಣ ಧರ್ಮಗಳು ಅಂತಿವೆ, ಅವು ಅಪಹಾಸ್ಯಕ್ಕೂ ಒಳಗಾಗಿವೆ. ಮತ್ತು ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಇಲ್ಲದ್ರೆ ತಿಳಿದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂತಹ ಒಂದು ವರ್ಣಾಶ್ರಮ ಧರ್ಮಗಳಿವೆ. ಅಂದ್ರೆ ಬ್ರಾಹ್ಮಣರ ಬದುಕಿನ ರೀತಿ ನೀತಿ ಸಂಕಲ್ಪ ಹಾಗೂ ಜೀವನ ವಿಧಾನಗಳು ಹೇಗೆ ಧರ್ಮಬದ್ಧವಾಗಿರ್ಬೇಕು, ಹಾಗೆ
ಕ್ಷತ್ರಿಯರ ಬದುಕು ಹೇಗೆ ಧರ್ಮಬದ್ಧವಾಗಿರ್ಬೇಕು, ವೈಶ್ಯರ ಮತ್ತು ಶೂದ್ರರ ಬದುಕಿನ ಜೀವನದ ರೀತಿ ನೀತಿಗಳು, ನಿಯಮಗಳು, ಕರ್ತವ್ಯಗಳು ಹೇಗಿರಬೇಕು ಎಂಬುದನ್ನ ವರ್ಣಧರ್ಮದಲ್ಲಿ ಹೇಳಿದೆ. ಅನೇಕರು ಇದರ ಬಗ್ಗೆ ಬೊಬ್ಬೆ ಹೊಡಿತಾ ಇರ್ತಾರೆ. ಈ ವರ್ಣಾಶ್ರಮ ಧರ್ಮಗಳು ಜಾತಿ ಸೂಚಕಗಳು ಅಂತ ಹೇಳಿ ಅವು ಅಪಭ್ರಂಶಗಳ ರೀತಿಯಲ್ಲಿ ತಿಳಿದುಕೊಳ್ತಕ್ಕಂಥ ವಿಚಾರಗಳು ಆಗಿವೆ. ಆದರೆ ಅವು ಜಾತಿ ಸೂಚಕ ಆಚರಣೆಗಳಲ್ಲ, ಧರ್ಮ ಪಾಲನೆಯ, ಕರ್ತವ್ಯ ಪಾಲನೆಯ ಆಚರಣೆಗಳು. ಹಾಗೆ ಸ್ತ್ರೀ ಧರ್ಮ ಇದೆ, ಪುರುಷ ಧರ್ಮ ಇದೆ, ರಾಜಧರ್ಮ ಇದೆ, ಭಾತೃಧರ್ಮ ಇದೆ. ಹೀಗೆ ನಾನಾ ರೀತಿಯ ಧರ್ಮಾಚರಣೆಗಳಿವೆ. ತಪ್ಪು ಅರ್ಥಗಳನ್ನ ಮಾಡಿಕೊಂಡು ನಾವು ವೈಷಮ್ಯಗಳನ್ನ ಬೆಳೆಸ್ಕೋಬಾರ್ದು. ಸ್ವಲ್ಪ ವಿವರವಾಗಿ ನಾವು ಹೋದ್ರೆ, ಅವಸ್ಥಾ ಧರ್ಮಗಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಿ ನೇಮಾನಿಷ್ಠೆಯಿಂದ ಸಂಯಮದಿಂದ ವಿದ್ಯಾರ್ಜನೆ ಮಾಡಬೇಕು, ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಚಿಕ್ಕವರಿದ್ದಾಗ. ಆಗ ಮನಸ್ಸು ಏಕಾಗ್ರ ಚಿತ್ತವಾಗಿಟ್ಟುಕೊಂಡು ಜ್ಞಾನ ಸಂಪಾದನೆ ಮಾಡಬೇಕು. ಯಾಕೆಂತಂದ್ರೆ ಮನುಷ್ಯ ಜನ್ಮದ ಮುಖ್ಯವಾದ ಸಾರ್ಥಕ ಜೀವನವೇ ಜ್ಞಾನವನ್ನ ಆರ್ಜಿಸುವುದು. ಯಾಕೆಂದ್ರೆ ಜ್ಞಾನವೇ ಜೀವನದ ಸಂಪತ್ತು, ಅದನ್ನೇ ನಹಿ ಜ್ಞಾನೇನ ಸದೃಶಂ ಎನ್ನುತ್ತಾರೆ. ಹಾಗಾಗಿ ಶಿಸ್ತು ಸಂಯಮ ಪಾಲಿಸಿ ಜ್ಞಾನ ಪಡೆಯತಕ್ಕಂಥದ್ದು ಬಾಲ್ಯದ ಧರ್ಮ. ರೀತಿ ನೀತಿ ಸ್ವಭಾವ ಗುಣವರ್ಧನೆ ಮೌಲ್ಯವರ್ಧನೆ ಈ ರೀತಿಯ ಧರ್ಮಶ್ರದ್ಧೆಯ ಧಾರ್ಮಿಕ ವಿದ್ಯೆ ಅಗತ್ಯ. ಹಾಗಾಗಿ ಸಂಸ್ಕಾರ ಶಿಕ್ಷಣ, ಸಾಮಾಜಿಕ ಹೊಂದಾಣಿಕೆ, ವ್ಯವಹಾರ ಚತುರತೆಯ ವ್ಯವಹಾರ ಶಿಕ್ಷಣವೂ ಕೂಡ ಬಾಲ್ಯದಲ್ಲಿ ಮಾನವನಿಗೆ ಬೇಕು. ಆತ್ಮನ ಅರಿವು ಪಡೆಯುವ ಒಂದು ಆಧ್ಯಾತ್ಮಿಕ ಶಿಕ್ಷಣ, ಆತ್ಮ ಶಿಕ್ಷಣವೂ ಕೂಡ, ಧಾರ್ಮಿಕ ಶಿಕ್ಷಣವೂ ಕೂಡ ಮನುಷ್ಯನಿಗೆ ಬೇಕು. ಹೀಗೆ ಯೌವನ ಬರುವುದರ ಒಳಗಾಗಿ ಬ್ರಹ್ಮಚರ್ಯದ ಆತ್ಮನಿಷ್ಠನಾಗಿ ಸಕಲ ವಿದ್ಯೆಗಳನ್ನು ಪಡೆಯತಕ್ಕಂಥದ್ದು ಬಾಲ್ಯದ ಧರ್ಮ. ಚಂಚಲಕ್ಕೊಳಗಬಾರದು. ಅದಕ್ಕೆ ನಮ್ಮ ಹಿರಿಯರು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ, 3 ವರ್ಷದ ಬೆಳೆ 100 ವರ್ಷದವರೆಗೆ ಅಂತ. ಒಟ್ನಲ್ಲಿ ಒಟ್ಟು ಜೀವನಕ್ಕಾಗುವಷ್ಟು ವಿದ್ಯೆ ಮತ್ತು ಜ್ಞಾನವನ್ನ ಬಾಲ್ಯದಲ್ಲಿ ಪಡೆಯಬೇಕಾಗಿರುವುದು ನಮ್ಮೆಲ್ಲರ ಧರ್ಮ. ಗುರುಕುಲಗಳಲ್ಲಿ ಮೊದಲ ಕಾಲದಲ್ಲಿ ಯಮ ನಿಯಮ ಸ್ವಾಧ್ಯಾಯನಗಳಿಗೆ ಪ್ರಶಸ್ತ ಇದ್ದಿದ್ದು ಇದೇ ಹೇಳ್ತಾ ಇದ್ದಿದ್ದು. ಇನ್ನು ಎರಡನೇದಾಗಿ ಗೃಹಸ್ಥಾಶ್ರಮ ಧರ್ಮ ಅಂದ್ರೆ ನಮ್ಮಲ್ಲಿ ಶರೀರ ಶಕ್ತಿ, ಮನೋಶಕ್ತಿ, ಬುದ್ಧಿಶಕ್ತಿ ಬೆಳೆದಂತ ಸ್ಥಿತಿಯನ್ನ ಯೌವನ ಅಥವಾ ಗೃಹಸ್ಥಾಶ್ರಮಕ್ಕೆ ಅರ್ಹತೆ ಇರ್ತಕ್ಕಂಥ ಸ್ಥಿತಿ ಅಂತ ಹೇಳ್ತಾರೆ. ಇಂತಹವನು ಜೀವನ ನಿರ್ವಹಣೆಗೆ ಇನ್ನೊಬ್ಬರ ಮೇಲೆ ಅವನು ಆಧಾರ ಪಡಬಾರದು, ಅಥವಾ ತಂದೆ ತಾಯಿಯ ಮೇಲೆ ಅವಲಂಬನೆ ಪಡಬಾರದು. ತನಗೆ ಅನುರೂಪ ಕನ್ಯೆಯ ಅಥವಾ ಅನುರೂಪ ವರನನ್ನ ವಿವಾಹವಾಗಿ ಗೃಹಸ್ಥಾಶ್ರಮ ಧರ್ಮ ಪಾಲಿಸಬೇಕು ಯೌವನಕ್ಕೆ ಬಂದ ಮೇಲೆ. ಈ ಗೃಹಸ್ಥ ಧರ್ಮ ಪಾಲನೆಗೆ, ನ್ಯಾಯ ಪಾಲನೆಗೆ ಬೆವರು ಬಸಿದು ದುಡಿದು ಬದುಕಲು ನಮಗೆ ಸರಿಯಾದ ಸಮಯ ಅದು. ಸಪತ್ನೀಕನಾಗಿ ಅಥವಾ ಸಪತೀಕನಾಗಿ ಆಳಾಗಿ ಸತ್ಕಾರ್ಯಗಳನ್ನು ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಗೃಹಸ್ಥರ ಧರ್ಮ. ಧರ್ಮ, ಅರ್ಥ, ಕಾಮಗಳೆಂಬ ಈ 3 ಪುರುಷಾರ್ಥಗಳನ್ನು ಸಾಧಿಸಲು ಈ ಗೃಹಸ್ಥಾಶ್ರಮ ಒಳ್ಳೆಯ ಆಧಾರ. ಹಾಗಾಗಿ ನಮ್ಮ ಭಾಗವತ, ವಿಷ್ಣು ಪುರಾಣ, ಭಗವದ್ಗೀತೆ ಈ 3 ಹೇಳ್ತವೆ ಮತ್ತು ಥಿಯಾಸಫಿ ಜೀವನ ಕೂಡ ಹೇಳುತ್ತೆ, ಸಾಧನೆಗೆ ಗೃಹಸ್ಥಾಶ್ರಮ ಬೇಸದು. ಅಂದ್ರೆ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದ ಒಂದು ಅವಸ್ಥಾ ಧರ್ಮ. ಸತ್ಕರ್ಮಾಚರಣೆ ಮಾಡ್ಬೋದು, ಧರ್ಮಾಚರಣೆ ಮಾಡ್ಬೋದು, ದಾನ ಪುಣ್ಯಗಳನ್ನು ಮಾಡ್ಬೋದು, ಯಜ್ಞ ಯಾಗಾದಿಗಳನ್ನು ಮಾಡ್ಬೋದು, ಧರ್ಮದ ಪಾಲನೆ ಮಾಡಬಹುದು, ಸೇವೆ ತ್ಯಾಗಗಳನ್ನ ಮಾಡತಕ್ಕಂಥ ಅವಕಾಶ ಇದೆ. ಹಾಗಾಗಿ ನಮ್ಮ ಯೌವನಾವಸ್ಥೆಯಲ್ಲಿ ಅಥವಾ ಗೃಹಸ್ಥ ಆಶ್ರಮದಲ್ಲಿ ನಾವು ಅದಕ್ಕೇನೆ ಹಿರಿಯರು ಸತಿ ಪತಿಗಳು ಒಂದಾದ ಭಕ್ತಿ ಹಿತಮಪ್ಪದು ಶಿವಂಗಿ ಅಂತ ಶರಣರು ಹೇಳ್ತಾರೆ. ಹೀಗೆ ಸತಿಪತಿಗಳು ಆ ಋತುಗಳನ್ನು ಆಧರಿಸಿ ಸರಸ ಸಂಲಾಪಗಳಿಂದ ಸತ್ಸಂತಾನವನ್ನು ಕೂಡ ದಾಂಪತ್ಯ ಜೀವನದಲ್ಲಿ ಪಡೆಯತಕ್ಕಂಥದ್ದು ಧರ್ಮ ವಿಹಿತವೇ, ಅದೇನು ಧರ್ಮ ವಿರುದ್ಧವಲ್ಲ. ಪಂಚಯಜ್ಞಗಳನ್ನ ಆಚರಿಸಿ ಧರ್ಮ ಶಿಖರವನ್ನು ಕೂಡ ಆ ಗೃಹಸ್ಥಾಶ್ರಮದಲ್ಲಿ ನಾವು ಮಾಡಬಹುದು.
ಪಿತೃ ಋಣ ತೀರಿಸಲು ತಿಲತರ್ಪಣಾದಿ ಪಿತೃಯಜ್ಞ, ದೈವ ಋಣ ತೀರಿಸಲು ದೈವಯಜ್ಞ, ಗುರು ಋಷಿ ಮುನಿಗಳ ಋಣ ತೀರಿಸಲು ಋಷಿ ಯಜ್ಞ ಅಥವಾ ಜ್ಞಾನಯಜ್ಞ, ಅಥವಾ ನಾವು ಮಾಡ್ತಾ ಇರ್ತಕ್ಕಂಥ ಸತ್ಸಂಗ ಗೋಷ್ಠಿಗಳು, ಧಾರ್ಮಿಕ ಪ್ರವಚನಾದಿ ಕಾರ್ಯಗಳನ್ನ ಮಾಡಿ ನಾವು ಜೀವನ್ ಮುಕ್ತಿವರೆಗೂ ಸಾಧನೆ ಮಾಡಬಹುದು ಅಂತೇಳಿ ಆದಿಶಂಕರಾಚಾರ್ಯರು ಹೇಳ್ತಾರೆ. ಅದಕ್ಕೇನೆ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕದಲ್ಲಿ ಅವ್ರು ಹೇಳೋದು, ನೋಡಪ್ಪ, ಸತ್ಸಂಗದಿಂದ ನೀನು ಪ್ರಾಪಂಚಿಕವಾಗಿ ನಿಸ್ಸಂಗನಾಗ್ತೀಯ. ಆ ನಿಸ್ಸಂಗ ನಿನಗೆ ಮೋಹವನ್ನ ಕಳೆದು ನಿರ್ಮೋಹ ಮಾಡ್ತದೆ. ಆ ನಿರ್ಮೋಹದಿಂದ ನಿನಗೆ ನಿಶ್ಚಲವಾಗಿರ್ತಕ್ಕಂಥ ತತ್ವ ಬರ್ತದೆ, ನಿಧಾನತೆ ಬರುತ್ತೆ. ಅದರಿಂದ ನೀನು ಜೀವನದ ಮುಕ್ತಿಯನ್ನು ಪಡೆಯಕ್ಕೆ ಸಾಧ್ಯ ಇದೆ ಅಂತೇಳಿ ಆದಿಶಂಕರಾಚಾರ್ಯರು ಆಧುನಿಕ ವಿಧಾನದಲ್ಲಿ ಅದನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಾವು ಗೃಹಸ್ಥಾಶ್ರಮ ಧರ್ಮದ ಪಾಲನೆಯಿಂದ ಇವೆಲ್ಲವನ್ನ ಸಾಧನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇದೆ. ಒಂದ್ ಕಡೆ ಹೇಳ್ತಾರೆ ಈ ಗೃಹಸ್ಥಾಶ್ರಮ ಎಷ್ಟು ಶ್ರೇಷ್ಠ ಅಂತೇಳಿ. ಒಬ್ಬ ಸನ್ಯಾಸಿ ಎಲ್ಲವನ್ನ ತ್ಯಜಿಸಿ ಅಥವಾ ಎಲ್ಲವನ್ನ ಬಿಟ್ಟು ಒಂದು ಕಾಡಿಗೆ ಹೋಗಿ ಆ ಕಾಡಿನಲ್ಲಿ ತಪಸ್ಸು ಮಾಡಿ ಧರ್ಮ ಸಂಪಾದನೆ ಎಷ್ಟು ಮಾಡ್ತಾನೋ ಅಷ್ಟೇ ಪುಣ್ಯವನ್ನ ಒಬ್ಬ ಗೃಹಸ್ಥ, ಒಬ್ಬ ಸಾಂಸಾರಿಕ ಮನುಷ್ಯ ಧರ್ಮಾಚರಣೆ ಜೀವನವನ್ನ ಮಾಡಿ ಅಷ್ಟು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಧರ್ಮ ಯುಕ್ತನಾಗಿ ಬಾಳಿದರೆ, ನ್ಯಾಯಯುಕ್ತನಾಗಿ ಬಾಳಿದರೆ, ಸತ್ಯಯುಕ್ತನಾಗಿ ಬಾಳಿದರೆ, ಒಬ್ಬ ಸನ್ಯಾಸಿ ಅರಣ್ಯಕ್ಕೆ ಹೋಗಿ ಎಷ್ಟು ತಪಸ್ಸು ಮಾಡಿ ಎಷ್ಟು ಪುಣ್ಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆಯೋ, ಒಬ್ಬ ಗೃಹಸ್ಥನೂ ಕೂಡ, ಒಬ್ಬ ಸಂಸಾರದಲ್ಲಿರ್ತಕ್ಕಂಥ ಸಾಂಸಾರಿಕನೂ ಕೂಡ ಧರ್ಮಾಚರಣೆ ಜೀವನದಿಂದ ಅಷ್ಟು ಸಾಧನೆ ಮಾಡಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಯಾವುದೇ ಸಂಸಾರದಲ್ಲಿ ಅಥವಾ ನಮ್ಮ ಲೌಕಿಕ ಜೀವನದಲ್ಲಿ ಮೋಹವಿಟ್ಟುಕೊಳ್ಳಬಾರದು ಅಷ್ಟೇ. ನಾನಿಲ್ಲದಿದ್ದರೆ ನನ್ನವರಿಲ್ಲ ಅಂತಕ್ಕಂಥ ಆ ಭ್ರಾಂತಿಗಳನ್ನ ಬಿಡಬೇಕು. ಮೋಹ ಇಟ್ಕೊಳ್ಬಾರದು ಮತ್ತು ಸ್ವಾರ್ಥ ಇಟ್ಕೊಳ್ಬಾರದು. ಮಾನವ ಋಣ ತೀರಿಸಲು ಮನುಷ್ಯ ಯಜ್ಞ ಅಥವಾ ಅತಿಥಿ ಯಜ್ಞ ಮಾಡಬೇಕು ಅಂತಲೂ ಹೇಳ್ತಾರೆ. ಇದು ಕೂಡ ಧರ್ಮನೇ. ಅಂದ್ರೆ ನಾವು ಎಷ್ಟೋ ಜನರ ಋಣದಲ್ಲಿ ಬದುಕಿದ್ದೇವೆ. ಇಂಥ ಮಾನವರ ಅಥವಾ ಬಂಧು ಬಾಂಧವರ ಇಷ್ಟ ಮಿತ್ರರ ಸಹಾಯವಿಲ್ಲದೆ ನಾವು ಬದುಕಲಾರೆವು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅನೇಕರ ಸಹಾಯ ನಮಗೆ ಬೇಕಾಗಿದೆ. ಅವರೆಲ್ಲರ ಋಣ ನಮ್ಮ ಮೇಲಿದೆ. ಅತಿಥಿ ಸತ್ಕಾರ, ಮೃದು ಭಾಷಣ, ಸಹಾಯ ಮಾಡುವುದು, ಹೀಗೆ ನಾವು ಅತಿಥಿ ಯಜ್ಞವನ್ನ ಮಾಡಬೇಕು. ಅದಕ್ಕೇನೆ ಅತಿಥಿ ದೇವೋಭವ ಅಂತ ನಮ್ಮ ಧರ್ಮದಲ್ಲಿ ಹೇಳಿದೆ. ಅಂದರೆ ಆ ಅತಿಥಿ ಸನ್ಯಾಸಿನ, ಸಂಸಾರಿನ, ವಿದ್ವಾಂಸನ, ಮೂರ್ಖನ ಅಂತ ಹೇಳಿಸಬಾರದು. ಪ್ರೇಮದಿಂದ ಆತನನ್ನ ನಾವು ಸತ್ಕರಿಸಬೇಕು. ವಿನಯ ವಿಧೇಯತೆಗಳಿಂದ ಆತನ ಸತ್ಕಾರ ಮಾಡಬೇಕು. ಇದೊಂದು ಅತಿಥಿ ಯಜ್ಞ. ಇನ್ನು ಈ ಪಂಚಯಜ್ಞಗಳಲ್ಲಿ ಭೂತಯಜ್ಞ ಅಂತಕ್ಕಂಥದ್ದು ಒಂದಿದೆ. ಭೂತಯಜ್ಞ ಅಂತಂದ್ರೆ ಬಾಯಿಲ್ಲದ ಮೂಕ ಜೀವಿಗಳ ಎಷ್ಟೋ ಪ್ರಾಣಿಗಳು ನಿನಗೆ ಸಹಾಯ ಮಾಡ್ತಾ ಇದೆ ಬದುಕೋದಕ್ಕೆ, ಹಾಲು ಪಡೀತಾ ಇದ್ದೀಯ. ಎಷ್ಟೋ ಪ್ರಾಣಿ ಪಕ್ಷಿಗಳ ಋಣ ನಮ್ಮಗಳ ಜೀವನದಲ್ಲಿದೆ. ಅಸಂಖ್ಯಾತ ಭೂತಕೋಟಿ ಅಂದ್ರೆ ಪ್ರಾಣಿ ಪಕ್ಷಿಗಳು ಜೀವ ಜಂತುಗಳ ಋಣ ನಮ್ಮ ಮೇಲಿದೆ. ಅವುಗಳಿಗೆ ನಿನ್ನ ಶಕ್ತ್ಯಾನುಸಾರ ರಕ್ಷಣೆ ಕೊಡಬೇಕು, ನಿನ್ನ ಶಕ್ತ್ಯಾನುಸಾರ ಅನ್ನ ನೀರು ಕೊಡಬೇಕು, ಬಲಿವೈಶ್ವದೇವ ಪೂಜೆ ಮಾಡಬೇಕು. ಎಲ್ಲವೂ ಕೂಡ ಯಾಕೆ ಮಾಡಬೇಕು ಅಂತಂದ್ರೆ, ನಾವೆಲ್ಲರೂ ಆ ಈಶ್ವರನ ಅಥವಾ ವಿಶ್ವಾತ್ಮನ ಮಕ್ಕಳು. ನಾವು ಅವುಗಳನ್ನು ಅತ್ಯಂತ ಕನಿಕರದಿಂದ ಆಧರಿಸು ಮೂಕ ಜೀವಿಗಳನ್ನ. ಅದೇ ನಿನಗೆ ಶ್ರೇಯಸ್ಸು. ಅದಕ್ಕೇನೆ ಯಾರನ್ನು ನಾವು ದ್ವೇಷಿಸಬಾರದು ಅನ್ನೋದಕ್ಕೆ ಹೇಳ್ತಾರೆ. ಪಾಪವನ್ನ ಬೇಕಾದ್ರೆ ನೀನು ದ್ವೇಷಿಸು, ಪಾಪಿಯನ್ನು ಎಂದಿಗೂ ಕೂಡ ದ್ವೇಷಿಸಬೇಡ, ಆ ಪಾಪಿಯನ್ನ ಕ್ಷಮಿಸು. ಇದೆಲ್ಲ ಕೂಡ ಆ ಭೂತ ಋಣ ತೀರಿಸ್ತಕ್ಕಂಥ ಭೂತಯಜ್ಞ. ಇದೆಲ್ಲವೂ ಪುರುಷಾರ್ಥಗಳಲ್ಲಿ ಧರ್ಮ ಪುರುಷಾರ್ಥವನ್ನ ಸಾಧಿಸಲು ನಾವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳು. ಇನ್ನು ಈ ಗೃಹಸ್ಥಾಶ್ರಮ ಧರ್ಮದಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಇಂದ್ರಿಯ ಸುಖವೂ ಕೂಡ ಭಗವಂತನ ಸಂಕಲ್ಪವೇ ಎಂದು ನಮ್ಮ ಧರ್ಮ ಗ್ರಂಥಗಳು ಹೇಳ್ತಾ ಇವೆ. ಹಾಗಾಗಿ ಧರ್ಮ, ಅರ್ಥ, ಕಾಮಗಳೆಂಬ ಪುರುಷಾರ್ಥಗಳನ್ನ ಜೊತೆಯಲ್ಲಿ ಹಂಚಿಕೊಂಡು ಅನುಭವಿಸಿ ಸಾಧನೆ ಮಾಡಲು ಗೃಹಸ್ಥಾಶ್ರಮ ಧರ್ಮದಲ್ಲಿ ಸಾಧ್ಯವಿದೆ.
ಅದಕ್ಕೆ ಅವರನ್ನ ಪರಸ್ಪರ ಸತಿಪತಿಗಳನ್ನ ಸಹಧರ್ಮಚಾರಿಗಳು ಅನ್ನೋರು, ಪತ್ನಿಯನ್ನ ಸಹಧರ್ಮಚಾರಿಣಿ ಎನ್ನುವರು, ಧರ್ಮಪತ್ನಿ ಎನ್ನುವರು. ಈ ಎಲ್ಲ ಧರ್ಮ ಕಾರ್ಯಗಳನ್ನ ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ ಅವರು ಒಟ್ಟಾಗಿ ಮಾಡಬೇಕು ಅಂತ ಇದರ ಅರ್ಥ. ಇನ್ನ ನಾವು ಸ್ವಲ್ಪ ಈ ಧರ್ಮವನ್ನು ತಿಳಿದುಕೊಂಡ ಮೇಲೆ ಪುರುಷಾರ್ಥಗಳಲ್ಲಿ ಎರಡನೇ ರೀತಿಯಾಗಿರ್ತಕ್ಕಂಥ ಅರ್ಥ ಅಂದ್ರೆ ಹಣ ಅಥವಾ ಆರ್ಥಿಕ ವಿಚಾರ. ಇಂತಹ ಧರ್ಮ ಕಾರ್ಯಗಳನ್ನ ನಿರ್ವಹಿಸಲು ಜೀವನದಲ್ಲಿ ನಾವು ಯಾರ ಮೇಲೇನು ಅವಲಂಬಿಸಬಾರದು ಅಂತ ಹೇಳಿ ಧರ್ಮಸೂತ್ರ ಹೇಳುತ್ತೆ. ಅಂದರೆ ಅದಕ್ಕೆ ದ್ರವ್ಯ ಬೇಕೇ ಬೇಕು. ಯಾವುದೇ ಧರ್ಮ ಕಾರ್ಯ, ಯಾವುದೇ ಪುಣ್ಯ ಕಾರ್ಯ, ಯಾವುದೇ ಸೇವೆಯನ್ನು ನಾವು ಮಾಡಬೇಕಾದ್ರೆ ದ್ರವ್ಯ ಅಂದ್ರೆ ಹಣಕಾಸಿನ ನೆರವು ಬೇಕೇ ಬೇಕು. ನಮ್ಮ ಕುಟುಂಬ ನಿರ್ವಹಣೆ ಬೇಕು. ಆ ಕುಟುಂಬ ನಿರ್ವಹಣೆಗೆ ನಾವು ಭಿಕ್ಷೆ ಬೇಡಬಾರದು. ಅದನ್ನು ಕೂಡ ಕಷ್ಟಪಟ್ಟು ಬೆವರು ಬಸಿದು ನಾವು ಸಂಪಾದನೆ ಮಾಡ್ಕೋಬೇಕು. ಯಾವ ಮಾರ್ಗದಿಂದ? ಧರ್ಮ ಮಾರ್ಗದಿಂದ ಹಣವನ್ನ ಗಳಿಸಬೇಕು, ಅಧರ್ಮ ಮಾರ್ಗ ಅಲ್ಲ. ಈ ರೀತಿ ನಮ್ಮ ಅಗತ್ಯ ಕಾರ್ಯಗಳಿಗೆ ಅಗತ್ಯವಾದ ಹಣವನ್ನ ಸತಿಪತಿಗಳು ದಾಂಪತ್ಯ ಜೀವನಕ್ಕೆ ಬಂದ ಮೇಲೆ ಧರ್ಮ ಮಾರ್ಗದಲ್ಲಿ ಗಳಿಸಬೇಕೇ ಹೊರತು ಶ್ರೀಮಂತರಾಗಬೇಕು ಅಂತ ಹೇಳಿ ಅನ್ಯಾಯ ಅಥವಾ ಅಧರ್ಮ ಮಾರ್ಗಕ್ಕೆ ನಾವು ಇಳಿಯಬಾರದು. ಸತ್ಕಾರ್ಯಗಳಿಗೆ ಈ ಧನಾರ್ಜನೆಯನ್ನು ಬಳಸಬೇಕು. ಯಾವ ಹಣವನ್ನು ನಾವು ಗಳಿಸ್ತೀವೋ, ಯಾವ ಅರ್ಥವನ್ನು ನಾವು ಗಳಿಸ್ತೀವೋ ಅದು ಧರ್ಮ ಮಾರ್ಗದಲ್ಲಿರ್ಬೇಕು. ಅದು ಧರ್ಮದ ದಳಹದಿಯಲ್ಲೇ ನಾವು ಗಳಿಸಬೇಕು. ಗಳಿಸಿದ ಹಣವನ್ನ ಅಥವಾ ದ್ರವ್ಯವನ್ನ ಅಥವಾ ನಮ್ಮ ಸಂಪಾದನೆಯನ್ನ ಅಥವಾ ನಮ್ಮ ಸಿರಿಯನ್ನ, ಆ ಐಶ್ವರ್ಯವನ್ನ ಧರ್ಮ ಮಾರ್ಗಗಳಿಗೆ, ಧರ್ಮ ಕಾರ್ಯಗಳಿಗೆ ಬಳಸಬೇಕು ಅನ್ನತಕ್ಕಂಥದ್ದು ಶ್ರೇಷ್ಠವಾದ ಪುರುಷಾರ್ಥ. ಹಾಗಾಗಿ ಅರ್ಥ ಅಂತಕ್ಕಂಥದ್ದು ಹಣಕಾಸು ಅಥವಾ ಸಂಪಾದನೆ ಅಥವಾ ಆಸ್ತಿ, ಅಂತಸ್ತು ಇವೆಲ್ಲವೂ ಸೇರುತ್ತೆ. ಆದ್ರೆ ಅದನ್ನೂ ಕೂಡ ಧರ್ಮ ಮಾರ್ಗದಲ್ಲಿ ಗಳಿಸಬೇಕೇ ಬಾಕು, ವಾಮ ಮಾರ್ಗದಲ್ಲಿ ನಾವು ಗಳಿಸಬಾರ್ದು. ಜೊತೆಗೆ ಗಳಿಸಿದಂತ ಅಂತ ಹಣವನ್ನ ಅಥವಾ ಆರ್ಥಿಕ ವಿಚಾರವನ್ನ ನಾವು ಧರ್ಮ ಕಾರ್ಯಗಳಿಗೆ, ನಮಗಿಂತ ಕಡಿಮೆ ಇರತಕ್ಕಂತ ದೀನದಲಿತರಿಗೆ ಮತ್ತು ಕೈಲಾಗದವರಿಗೆ, ಅಸಹಾಯಕರಿಗೆ, ಅಂಗವಿಕಲರಿಗೆ ಅದನ್ನ ಬಳಸಬೇಕು ಅಂತ ಹೇಳಿ ನಮ್ಮ ಧರ್ಮಶಾಸ್ತ್ರಗಳೆಲ್ಲವೂ ಕೂಡ ಸಾದರ ಪಡಿಸ್ತಾ ಇವೆ. ಹಾಗಾಗಿ ಆ ಅರ್ಥವನ್ನು ಗಳಿಸಬೇಕಾದರೂ, ಅರ್ಥವನ್ನು ವಿನಿಯೋಗಿಸಬೇಕಾದರೂ ಕೂಡ ಆ ಹಣವನ್ನ ಅದಕ್ಕೆ ಧರ್ಮವೇ ತಳಹದಿಯಾಗಿಟ್ಕೋಬೇಕು ಅಂತ ಹೇಳುತ್ತೆ. ಹಾಗಾಗಿ ನೀನು ವ್ಯವಸಾಯ ಮಾಡು, ವ್ಯಾಪಾರ ಮಾಡು, ಉದ್ಯೋಗ ಮಾಡು, ಹೊಟ್ಟೆಪಾಡಿಗಾಗಿ ಏನಾದರೂ ಕೆಲಸವನ್ನ ಮಾಡು, ವೃತ್ತಿಯನ್ನು ಮಾಡು, ಅದನ್ನ ಧರ್ಮ ಮಾರ್ಗದಲ್ಲಿ ಆರ್ಜಿಸು, ಅಂದ್ರೆ ಸಂಪಾದಿಸು ಹಣವನ್ನ. ಇನ್ನು ನಾವು ಮೂರನೇ ಪುರುಷಾರ್ಥಕ್ಕೆ ಹೋಗೋಣ. ಈ ಮೂರನೇ ಪುರುಷಾರ್ಥ ಎರಡು ರೀತಿಯಲ್ಲಿದೆ. ಆ ಮೂರನೇ ಪುರುಷಾರ್ಥದ ಹೆಸರು ಕಾಮ. ಇಲ್ಲಿ ಕಾಮ ಎಂದರೆ ಆಸೆ ಕೂಡ ಆಗುತ್ತೆ, ಆಂಬಿಷನ್ಸ್ ಅಥವಾ ಹೆಚ್ಚಿನ ಕೋರಿಕೆಗಳು. ಆದರೆ ಇಲ್ಲಿ ಪುರುಷಾರ್ಥಗಳು ಅಂತ ಹೇಳಿದಾಗ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಏನಿರುವುದು ಸತಿಪತಿಗಳ ಮಧ್ಯೆ ಇರತಕ್ಕಂತಹ ಕಾಮ, ಸಂತಾನಕ್ಕಾಗಿರ್ತಕ್ಕಂಥ ಕಾಮ. ಸಂತಾನಕ್ಕೆ, ವಂಶಾಭಿವೃದ್ಧಿಗೆ ಇದು ಅತ್ಯಗತ್ಯ ಪುರುಷಾರ್ಥ ಅಂತ ಹೇಳಿ ನಮ್ಮೆಲ್ಲ ಋಷಿಮುನಿಗಳು, ಧರ್ಮ ಗ್ರಂಥಗಳು, ಎಲ್ಲ ತಿಯಾಸಪಿ ವಾಂಗ್ಮಯ, ಎಲ್ಲಾ ಧರ್ಮ ಗ್ರಂಥಗಳು ಇದನ್ನ ಸಾರ್ತಾ ಇವೆ. ಪವಿತ್ರ ವಿವಾಹದ ಸದುದ್ದೇಶವೇ ಈ ಸತ್ಸಂತಾನ ಪಡೆಯುವುದು ಮತ್ತು ವಂಶಾಭಿವೃದ್ಧಿ ಮಾಡುವುದು. ಹಾಗಾಗಿ ಸತಿಪತಿಗಳು ಐಕ್ಯಮತ್ಯದಿಂದ ಪರಸ್ಪರ ಪ್ರೇಮಾನುರಾಗಗಳ ಕಾಮಾಚರಣೆ ಮಾಡ್ತಕ್ಕಂಥದ್ದು ನಿಷಿದ್ಧವಲ್ಲ ಅಂತ ಹೇಳುತ್ತೆ. ಇನ್ನು ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಗಳಲ್ಲಿ, ಮುಖ್ಯವಾಗಿ ವಿವಾಹದ ಆ ಕಲ್ಯಾಣ ಕಾರ್ಯದಲ್ಲಿ ಎಷ್ಟೋ ಮಂತ್ರಗಳನ್ನ ಅವ್ರು ಹೇಳ್ತಾರೆ ಪುರೋಹಿತರು, ಒತ್ತಟ್ಟಿಗಿರೋಣ. ಆದ್ರೆ ಮುಖ್ಯವಾಗಿ ಧರ್ಮೇಚ, ಅರ್ಥೇಚ, ಕಾಮೇಚ, ಮೋಕ್ಷೇಚ ನಾತಿ ಚರಾಮಿ ಅಂತಕ್ಕಂಥ ಒಂದು ಮುಖ್ಯವಾದ ಮಂತ್ರವನ್ನ ಹೇಳ್ತಾರೆ. ಅದರ ಅರ್ಥ, ನಾವಿಬ್ರು ಒಂದಾಗಿ ಧರ್ಮೇಚ, ಧರ್ಮದಿಂದ ಬದುಕನ್ನ ಸಾಗಿಸೋಣ, ಅರ್ಥೇಚ, ಆ ಧರ್ಮದಿಂದಲೇ ನಮ್ಮ ಬದುಕಿನ ಬಂಡಿಯನ್ನ, ಸಂಸಾರದ ನೊಗವನ್ನ ಎಳಿಬೇಕಾದ್ರೆ ಆ ಧರ್ಮದಿಂದಲೇ ಅರ್ಥವನ್ನ ಸತಿಪತಿಗಳು ಗಳಿಸೋಣ, ಅಂದ್ರೆ ಸಂಪಾದನೆಯನ್ನು ಕೂಡ ಧರ್ಮ ಮಾರ್ಗದಲ್ಲಿ ಮಾಡೋಣ. ಮೂರನೇದಾಗಿ ಕಾಮೇಚ, ಇನ್ನು ನಮ್ಮಲ್ಲೇ ನಮ್ಮ ವಂಶ ಕೊನೆಯಾಗಬಾರ್ದು, ವಂಶ ಮುಂದುವರಿಬೇಕು ಅಂತಂದ್ರೆ
ಕಾಮೇಚ ಅಂತಂದ್ರೆ ಸತಿಪತಿಗಳು ಪ್ರೇಮ ಸಲ್ಲಾಪಗಳಿಂದ ಧರ್ಮ ಮಾರ್ಗದಲ್ಲಿ ಪರಸ್ಪರ ಅನುರಕ್ತರಾಗಿ ನಾವು ವಂಶಾಭಿವೃದ್ಧಿಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಅಷ್ಟರಲ್ಲೇ ನಿಲ್ಲಿಸ್ದಿರ ನಮ್ಮ ಆ ಪವಿತ್ರದ ವಿವಾಹದ ಮಂತ್ರ ಕೊನೆಯಲ್ಲಿ ಹೇಳುತ್ತೆ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ. ಆ ಮೋಕ್ಷ ಮಾರ್ಗಕ್ಕೂ ಕೂಡ ನಾವಿಬ್ಬರು ಸನ್ಮಾರ್ಗದಲ್ಲಿ ಗಳಿಸಿದ ಹಣದಿಂದ ಸತ್ಕಾರ್ಯಗಳನ್ನ ಆಚರಿಸಿ ಸತ್ಸಂತಾನವನ್ನ ಪಡೆದ ಮೇಲೆ ಆ ಮಕ್ಕಳಿಗಾಗಿ ಯೋಗ್ಯವಾದ ಧರ್ಮ ಕಾರ್ಯಗಳನ್ನ, ಯಜ್ಞಯಾಗಾದಿಗಳನ್ನ, ದಾನ ಧರ್ಮಾದಿಗಳನ್ನ ನಾವು ಒಟ್ಟಾಗಿ ಮಾಡೋಣ ಅಂತ ಹೇಳುತ್ತೆ. ಹಾಗಾಗಿ ಪ್ರತಿ ಪುರುಷಾರ್ಥಕ್ಕೂ ಕೂಡ ಧರ್ಮ ಸಮ್ಮತವಿರಬೇಕು. ಆ ಧರ್ಮವೇ ಆಧಾರವಾಗಿರಬೇಕು. ಆ ಧರ್ಮದಿಂದಲೇ ಹಣ ಗಳಿಸಬೇಕು. ಹಾಗೆ ಧರ್ಮದಿಂದಲೇ ಸಪತ್ನಿ ಅಥವಾ ಸಪತಿಯಲ್ಲಿ ಕಾಮಾಚರಣೆ ಮಾಡಿ ಸತ್ಸಂತಾನವನ್ನು ಹೊಂದಬೇಕು. ಇದು ವಿಹಿತ ಮಾರ್ಗ. ಏಕೆಂತಂದ್ರೆ ನಾವು ಆರಾಧಿಸುವ ಪಾರ್ವತಿ ಪರಮೇಶ್ವರರಾಗ್ಲಿ, ಲಕ್ಷ್ಮೀನಾರಾಯಣರಾಗ್ಲಿ, ಹಾಗೆ ಲಕ್ಷ್ಮೀ ನಾರಸಿಂಹರಿಗಾಗ್ಲಿ, ಸೀತಾರಾಮಚಂದ್ರರಾಗ್ಲಿ, ಹಾಗೆಯೇ ಋಷಿ ದಂಪತಿಗಳಾದ ಗಾರ್ಗಿ ಮೈತ್ರೇಯಿ ಮುಂತವರಾಗಲಿ, ಅಹಲ್ಯ ಗೌತಮ ಮುಂತಾದರಾಗ್ಲಿ, ಅವರು ದಾಂಪತ್ಯ ಜೀವನವನ್ನ ಪಡೆದವರೇ, ಸತ್ಸಂತಾನವನ್ನ ಪಡೆದವರೇ. ಆದರೆ ಧರ್ಮ ಮಾರ್ಗದಿಂದ ಎಲ್ಲವನ್ನು ಪಡೆದವರು ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು. ಹಾಗಾಗಿ ಥಿಯಾಸಫಿ ವಾಂಗ್ಮಯ ಅಥವಾ ಥಿಯಾಸಫಿ ಜೀವನ ಕೂಡ ದಾಂಪತ್ಯ ಜೀವನ ನಿಷಿದ್ಧವಲ್ಲ, ಅಥವಾ ಸತಿಪತಿಗಳ ಸಂಬಂಧ ಕೆಟ್ಟದ್ದಲ್ಲ. ಮತ್ತು ಮುಂದಿನ ವಿಚಾರಕ್ಕೆ ನಾವೆಲ್ಲವೂ ಕೂಡ ಆ ಧರ್ಮ ಮಾರ್ಗದಿಂದಲೇ ಅನುಸರಿಸು ಎಂಬತಕ್ಕಂಥದ್ದನ್ನ ನಮ್ಮ ಥಿಯಾಸಫಿಯ ಸಾಧಕರು ಕೂಡ ಕಂಡುಕೊಂಡಿರ್ತಕ್ಕಂಥ ಅತ್ಯಂತ ಸರಳವಾದ ಮತ್ತು ಆದರ್ಶವಾದ ಮಾರ್ಗ. ಇನ್ನು ಈ ವಿಷಯದಲ್ಲಿ ನಾವು ಮೂರನೇ ಪುರುಷಾರ್ಥದಲ್ಲಿ ಇದ್ದೀವಿ. ಧರ್ಮ ಅರ್ಥ ಆದ್ಮೇಲೆ ಕಾಮ, ಆ ಪುರುಷಾರ್ಥವನ್ನ ಹೇಗೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ಒಂದು ನಮ್ಮ ಶಾಸ್ತ್ರದಲ್ಲಿ. ಇಂದ್ರಿಯಾಣಾಂ ರಿಚರಿತಾಂ ವಿಷಯೇಶ್ವಪಹಾರಿಷು ಸಂಯಮೇ ಯತ್ನ ಮಾತಿಷ್ಠೇ ದ್ವಿಧಾನ್ ಯಂತೇವ ವಾಜಿನಾಂ. ಇಂದ್ರಿಯಾಣಾಂ ಪ್ರಸಂಗೇಣ ದೋಷಮೃಚ್ಯತೆ ಸಂಶಯಂ ಸಂಯಮ ತು ತಾನ್ಯೇವ ತಪಸ್ಸಿದ್ಧಿಂ ನಿಯಚ್ಚತಿ. ಅಂದ್ರೆ ಯಾವ ಇಂದ್ರಿಯಗಳು ವಿಷಯಗಳಲ್ಲಿ ನಮ್ಮ ಚಿತ್ತವನ್ನು ಪ್ರವೃತ್ತಗೊಳಿಸ್ತವೋ ಅವುಗಳನ್ನು ತಡೆಯುವಂತ ಪ್ರಯತ್ನವೇ ಮಾನವನ ಮುಖ್ಯ ಆಚಾರವಾಗಿರಬೇಕು. ಇದೇ ಇಂದ್ರಿಯ ನಿಗ್ರಹ. ಹೇಗೆ ಸಾರಥಿಯು ಕುದುರೆಯನ್ನು ತಡೆದು ಶುದ್ಧವಾದ ಮಾರ್ಗದಲ್ಲಿ ಅದನ್ನ ನಡೆಸ್ತಾನೋ, ಹಾಗೆ ನಮ್ಮಲ್ಲಿರೋ ಕುದುರೆಗಳು ಯಾವಪ್ಪ ಅಂದ್ರೆ ಇಂದ್ರಿಯಗಳು. ಈ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅಧರ್ಮ ಮಾರ್ಗದಿಂದ ದೂರ, ಆ ಅಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರತಕ್ಕಂಥ ಇಂದ್ರಿಯಗಳನ್ನು ದೂರ ಸರಿಸಿ ಧರ್ಮ ಮಾರ್ಗಕ್ಕೆ ಕರೆತರ್ತಕ್ಕಂಥ ಕೆಲಸವನ್ನ ನಿತ್ಯ ನಿರಂತರ ಮಾಡ್ತಾ ಇರಬೇಕು. ಅದೇ ಸಾಧನೆ. ಆ ಶ್ಲೋಕ ಮುಂದುವರೆದು ಹೇಳುತ್ತೆ, ಇಂದ್ರಿಯಗಳನ್ನು ವಿಷಯಾಸಕ್ತಿಯಲ್ಲಿ ಅಧರ್ಮದಲ್ಲಿ ಪ್ರವೃತ್ತಗೊಳಿಸುವುದರಿಂದ ಮಾನವನು ನಿಷ್ಕ್ರಿಯನಾಗ್ತಾನೆ, ನಿಶ್ಚಯವಾಗಿ ದೋಷಯುಕ್ತನಾಗ್ತಾನೆ, ಅವನತಿ ಹೊಂದ್ತಾನೆ, ಆಧ್ಯಾತ್ಮಿಕವಾಗಿ ಪತನ ಆಗ್ತಾನೆ. ಆ ಕಾರಣದಿಂದಾಗಿ ಅವನು ಉದ್ವೇಗ, ರಾಗದ್ವೇಷ, ದುಷ್ಟ ಕೋರಿಕೆಗಳ ಆಳಾಗ್ತಾನೆ. ಹಾಗಾಗಿ ನಾವು ದುಷ್ಟ ರೀತಿಯ ಕಾಮವನ್ನ ಅಪೇಕ್ಷಿಸಬಾರದು. ಅದಲ್ಲದೆ ಇನ್ನೊಂದು ಹೇಳ್ತಾರೆ ಸತಿಪತಿಗಳ ಸಂಯಮಕ್ಕೆ ಅವರು, ಕಾಮದ ಉಪಭೋಗದಿಂದ ಕಾಮವೆಂದಿಗೂ ಶಾಂತವಾಗುವುದಿಲ್ಲ. ಏಕೆಂದ್ರೆ ಉದಾಹರಣೆ ಕೊಡ್ತಾರೆ, ಹೇಗೆ ಸಮಿತ್ತನ್ನು ತುಪ್ಪವನ್ನು ಹಾಕುವುದರಿಂದ ನಾವು ತಣಿಸಲಾರವೋ, ಅದರ ಬದಲು ಇನ್ನೂ ಬೆಂಕಿ ಹೆಚ್ಚುತ್ತಾ ಹೋಗುವುದೋ, ಹಾಗೆ ನೀನು ಎಷ್ಟು ಕೋರಿಕೆ ಅಪೇಕ್ಷೆಗಳನ್ನ ಪಡಿತೀಯೋ ಹಾಗೆ ಸತಿಪತಿಗಳ ಕಾಮೋಪಭೋಗದಿಂದ ಕೂಡ ಅದು ಎಂದಿಗೂ ಶಾಂತವಾಗುವುದಿಲ್ಲ, ಅದು ಹೆಚ್ಚಾಗುತ್ತಾ ಆಗುತ್ತೆ. ಹಾಗಾಗಿ ನೀನು ವಿಷಯಾಸಕ್ತನಾಗಬಾರದು. ಸಾಧನೆಯಲ್ಲಿ ಮತ್ತೊಂದು ಹೇಳ್ತಾರೆ, ಯಾವ ಪುರುಷನು ಇಂದ್ರಿಯ ಜಯಿಸಿಲ್ಲವೋ ಅವನು ದುಷ್ಟನಾಗ್ತಾನೆ, ಮಹಾ ದೋಷಯುಕ್ತನಾಗ್ತಾನೆ. ಇನ್ನು ಸ್ವಲ್ಪ ಮುಂದುವರೆದು ಹೇಳ್ತಾರೆ ಆಳವಾಗಿ, ಯಾವನು ರಸನೇಂದ್ರಿಯ ಮತ್ತು ಜನನೇಂದ್ರಿಯಗಳ ಸುಖವೇ ಸರ್ವಸ್ವವೆಂದು ಭಾವಿಸುತ್ತಾನೋ ಆ ಭೋಗ ವಾಸನೆಯಿಂದ ತೃಪ್ತಿ ಕಾಣದ ಅಂತಹ ಲೋಭಿಗೆ ಈ ಪ್ರಪಂಚದಲ್ಲಿ ಯಾವತ್ತಿಗೂ ಕೂಡ ಮುಕ್ತಿ ಇಲ್ಲ. ಇಂದ್ರಿಯಗಳನ್ನು ಜಯಿಸಿದವನು ಅವನು ಯಾವ ವೇದ ಜ್ಞಾನವನ್ನು ಪಡೆದರೋ
ಎಷ್ಟೇ ತ್ಯಾಗ ಸೇವೆಗಳಲ್ಲಿದ್ದರೋ, ಎಷ್ಟೇ ಯಜ್ಞ ಯಾಗಾದಿಗಳನ್ನು ಮಾಡಿದರೋ, ಎಷ್ಟೇ ತಪಸ್ಸು ನಿಯಮ ಧರ್ಮಾಚರಣೆ ಮಾಡಿದರೂ ಕೂಡ ಅವನು ಸಿದ್ಧನಾಗುವುದಿಲ್ಲ, ಸಿದ್ಧಿ ಅವನಿಗೆ ಸಿಗುವುದೇ ಇಲ್ಲ. ನೋಡಿದ್ರ ಈ ಕಾಮ ಯಾವ ಮಟ್ಟಕ್ಕೆ ಸಾಧಕನನ್ನ ಎತ್ಕೊಂಡು ಹೋಗುತ್ತೋ. ನಾವು ಅನೇಕ ಈ ವಿಚಾರಗಳನ್ನು ನೋಡಿದ್ದೀವಿ. ವಿಶ್ವಾಮಿತ್ರನ ವಿಚಾರ ನೋಡಿದ್ದೀವಿ. ಋಷಿಮುನಿಗಳೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಕಾಮದ ಹಿಡಿತಕ್ಕೆ ಸಿಕ್ಕಿ ಸಾಧನೆಯಿಂದ ವಿಮುಖರಾಗಿ, ಆದರೆ ಮತ್ತೆ ಸಾಧನಾ ಮಾರ್ಗವನ್ನ ಪದೇ ಪದೇ ಪ್ರಯತ್ನ ಮಾಡಿ ಕಂಡುಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ 5 ಕರ್ಮೇಂದ್ರಿಯಗಳಿವೆ, 5 ಜ್ಞಾನೇಂದ್ರಿಯಗಳನ್ನು, 11ನೆಯ ಇಂದ್ರಿಯ ಮನಸ್ಸು ಸಾಧಕನು ತನ್ನ ವಶದಲ್ಲಿಟ್ಕೋಬೇಕು. ಅಂದ್ರೆ 5 ಕರ್ಮೇಂದ್ರಿಯಗಳನ್ನೂ ವಶದಲ್ಲಿಟ್ಕೋಬೇಕು, 5 ಜ್ಞಾನೇಂದ್ರಿಯಗಳನ್ನೂ ವಶದಲ್ಲಿಟ್ಕೋಬೇಕು. ಈ 11ನೆಯದು ಇದೆಯಲ್ಲ ಇಂದ್ರಿಯ, ಅದು ಮನಸ್ಸು, ಅದು ಮಾತ್ರ ಬಹಳ ಬಹಳ ಹಿಡಿತದಲ್ಲಿಡಬೇಕು. ಹಾಗಾಗಿ ಅನಿಬಿಸೆಂಟ್ ಅವರು ಆ ಮೈಂಡ್ ಕಲ್ಟಿವೇಶನ್ ಬಗ್ಗೆನೇ ಒಂದು ಪುಸ್ತಕ ಬರೀತಾರೆ, ಮನುಷ್ಯಶಕ್ತಿ ಸ್ವಾಧೀನ ಮತ್ತು ವ್ಯವಸಾಯ ಅಂತ ಹೇಳಿ. ನಮಗ್ ಗೊತ್ತಿದೆ ಇಂದ್ರಿಯಗಳೆಷ್ಟು. ಕಣ್ಣಿಂದ ರಾವಣ ಕೆಟ್ಟ, ಕೀಚಕ ಕೆಟ್ಟ, ಆ ಕಿವಿಯ ಮಾತುಗಳಿಂದ ರಾಮ ವನವಾಸಕ್ಕೆ ಹೋದ. ಹೀಗೆ ನಾವು ಇವುಗಳನ್ನೆಲ್ಲ ಬಳಸೋದಕ್ಕೇನೆ ನಮ್ಮ ಆ ಪರಮ ಗುರು ಚರಣ ಸನ್ನಿಧಿಯಲ್ಲಿ ನಮಗೆ ಹೇಳಿರೋದು, ಯಾವುದರಿಂದ ನೀನು ಆ ವಿವೇಕ, ವೈರಾಗ್ಯ, ಸದಾಚಾರಗಳಿಂದ, ಆ ಧ್ಯಾನಧಾರಣ ಸಮಾಧಿಗಳಿಂದ, ಶಮದಮಾದಿ ಷಟ್ಸಂಪತ್ತಿನಿಂದ ಇಂದ್ರಿಯ ನಿಗ್ರಹ ಮಾಡಿ ಆ ಕಾಮದ ಪುರುಷಾರ್ಥವನ್ನ ನೀನು ಸಾಧನೆ ಮಾಡಬೇಕಾಗಿದೆ. ಹಾಗಾಗಿ ಸತ್ಸಂತಾನಕ್ಕಾಗಿ ಸಪತ್ನಿ ಅಥವಾ ಸಪತಿಯಲ್ಲಿ ಆಚರಿಸ್ತಕ್ಕಂಥದ್ದು ಅದು ಧರ್ಮಬದ್ಧ, ನೀತಿಬದ್ಧ, ಅದು ದೋಷರಹಿತ ಕಾಮಾಚರಣೆ, ಅದಕ್ಕೇನು ತೊಂದರೆ ಇಲ್ಲ. ಆದ್ರೆ ಅದರಲ್ಲೇ ಮುಳುಗಬಾರದು ಅಂತ ಹೇಳುದು. ಈ ವಿಚಾರಕ್ಕೆ ಬಂದು ತಮಾಷೆಯಾಗಾದ್ರೂ ಸಾಧಕರಿಗೆ ಬಹಳ ಒಳ್ಳೆಯ ಮಾತನ್ನ ಮಹಾನ್ ಯೋಗಿ ಮತ್ತು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಶಂಕರಾಚಾರ್ಯರು ಹೇಳ್ತಾರೆ. ಸಾಧನೆಗೆ ಮೋಕ್ಷಕ್ಕೆ ಅಡ್ಡ ಬರ್ತಾ ಇರೋದು ಅವಿವೇಕ ಜೀವನ. ಅದಕ್ಕೆ ಅವ್ರು ಹೀಗೆ ಹೇಳ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಿಣಿ ಕೋಪಿನಸಕ್ತ. ಅಂದ್ರೆ ಏನು? ಬಾಲ್ಯಾವಸ್ಥೆಯಲ್ಲಿ ಚಿಕ್ಕ ಮಕ್ಕಳಿರುವಾಗ ಆಡುವ ಚಪಲ, ಯವನದಲ್ಲಿರುವಾಗ ಯುವತಿಗೆ ಯುವಕನ ಚಪಲ, ಯುವಕನಿಗೆ ಯುವತಿಯ ಚಪಲ, ವೃದ್ಧಾಪದಲ್ಲಿರುವಾಗ ಚಿಂತೆಯ ಸಂತೆ, ಇರದೊಬ್ಬನಿಗೂ ಬ್ರಹ್ಮನ ಚಿಂತೆ. ಯಾರಿಗೂ ಕೂಡ ಆ ಬ್ರಹ್ಮ ಅಥವಾ ಆಧ್ಯಾತ್ಮಿಕತೆ ಅಥವಾ ಪರಮಾತ್ಮ, ಆ ಭಗವಂತನ ಚಿಂತೆಯೇ ಇಲ್ಲವಂತೆ. ಯಾಕೆಂತಂದ್ರೆ ಪ್ರತಿಯೊಂದು ಹಂತ ಆ ಸ್ಟೇಜಲ್ಲೂ ಕೂಡ ಅವರದೇ ಆಗಿರ್ತಕ್ಕಂಥ ಚಿಂತೆಗಳಲ್ಲಿ ಮುಳುಗೋಗಿರ್ತಕ್ಕಂತಹ ಸಂತೆ ಈ ಜೀವನ ಕಂತೆ, ಏನು ಹೇಳಕ್ಕಾಗಲ್ಲ. ಹಾಗಾಗಿ ಅಯ್ಯ ಅಣ್ಣಂದ್ರೆ ಶಂಕರಾಚಾರ್ಯರು ಹೇಳ್ತಾ ಇರೋದು ನಾನಲ್ಲ. ಆಯಸ್ಸು ಕ್ಷಣಿಕ, ಯಾಕಂದ್ರೆ ಈ ಜೀವನ ಯಾತ್ರೆ ಅಂತಕ್ಕಂಥದ್ದು ಅತಿ ದೀರ್ಘವಾದದ್ದು. ನಾಳೆಯ ಭವಿಷ್ಯದ ಭದ್ರತೆ ಇಲ್ಲ. ಎಲ್ಲಕ್ಕೂ ಗ್ಯಾರಂಟಿ ಕೊಡ್ತಾರೆ ಈಗ, ಎಲ್ಲ ಎಲ್ಲಿ ನೋಡಿದ್ರು ಗ್ಯಾರಂಟಿಗಳೇ. ಆದರೆ ಜೀವಕ್ಕೆ, ಪ್ರಾಣಕ್ಕೆ ಗ್ಯಾರಂಟಿ ಕೊಡುವವರು ಇನ್ನೂ ಯಾರು ಹುಟ್ಟಲಿಲ್ಲ. ಹಾಗಾಗಿ ಶಂಕರಾಚಾರ್ಯ ಹೇಳೋದು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹಾಗಾಗಿ ನೀನು ಸನ್ಮಾರ್ಗದಲ್ಲಿ ನಡಿ, ಪರಮಾತ್ಮನನ್ನ ಅನುಸರಿಸು, ಆ ಪರಮಾತ್ಮನ ಪರಮ ಕರುಣೆಯಿಂದ ನಮ್ಮನ್ನು ಅನುಗ್ರಹಿಸಿ ಮೋಕ್ಷದತ್ರ ನಡೀತಾನೆ ಅಂತ. ಹಾಗಾಗಿ ನಾವು ಈ ಅರ್ಥ ಕಾಮದ ಪುರುಷಾರ್ಥಗಳನ್ನ ಗೃಹಸ್ಥಾಶ್ರಮದಲ್ಲಿ ಧರ್ಮ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಆಚರಿಸಿ ಧರ್ಮದ ಪಾಲನೆಯನ್ನು ಮಾಡುತ್ತಾ ಸುಖವನ್ನು ಅನುಭವಿಸಬೇಕೆಂದಿದೆ ನಮ್ಮ ಆರ್ಷಧರ್ಮ. ಮತ್ತು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಆತ್ಮವಿದ್ಯೆಯೋ ಅಥವಾ ಆಧ್ಯಾತ್ಮ ವಿದ್ಯೆಯೋ ಇದನ್ನೇ ಹೇಳಿದೆ. ಹಾಗಾಗಿ ಗೃಹಸ್ಥ ಜೀವನ ಎಲ್ಲ ಪುರುಷಾರ್ಥ ಸಾಧನೆಗಳ ಆಧಾರವಾಗುತ್ತೆ. ಆ ಗೃಹಸ್ಥನ ಧರ್ಮ ವೇದಾಧ್ಯಯನ ರೂಪಿ ಬ್ರಹ್ಮಯಜ್ಞ, ತರ್ಪಣಕ್ಕೂ ಪಿತೃಯಜ್ಞ, ಹವನ ರೂಪಿ ದೇವಯಜ್ಞ, ಕಾಕಬಲಿ ಮುಂತಾದ ಭೂತಯಜ್ಞ, ಅನ್ನದಾನ ರೂಪ ಅತಿಥಿ ಯಜ್ಞಗಳ ಮೂಲಕ ಋಷಿ ಮುನಿಗಳ, ದೇವತೆಗಳನ್ನ, ಪಿತೃಗಳನ್ನ, ಸಕಲ ಭೂತಗಳನ್ನ, ಮನುಷ್ಯರನ್ನ, ಸಮಸ್ತ ಪ್ರಾಣಿ ಪಕ್ಷಾದಿ ಕ್ರಿಮಿಕೀಟಗಳ ಸಂಕುಲಗಳನ್ನ ತೃಪ್ತಿಪಡಿಸುವ ಸಾರ್ಥಕ ಪುರುಷಾರ್ಥ ಈ ಧರ್ಮಾಚರಣೆ. ಹಾಗಾಗಿ ನೀನು ಧರ್ಮ ತೆಗೆದುಕೋ, ಅರ್ಥ ತೆಗೆದುಕೋ, ಕಾಮ ತೆಗೆದುಕೋ,
ಆ ಧರ್ಮದ ತಳಹದಿಯಲ್ಲಿ ಈ ಎಲ್ಲ ಪುರುಷಾರ್ಥಗಳನ್ನ ಸಾಧಿಸಬೇಕು ಅಂತಕ್ಕಂಥದ್ದು ಹಿರಿಯರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಾಧನಾ ಹಾದಿ. ಧಾರ್ಮಿಕ ಮಾನವ ಈ ಪಂಚಯಜ್ಞಗಳ ಮೂಲಕ ಸರ್ವರನ್ನ ಆರಾಧಿಸಿ ಸರ್ವರನ್ನ ಸತ್ಕರಿಸ್ತಾನೆ, ತೃಪ್ತಿಪಡಿಸ್ತಾನೆ. ಹೀಗೆ ಸರ್ವಭೂತ ಹಿತೇರತಾಹ ಅಂದ್ರೆ ಸರ್ವಭೂತಗಳಿಗೂ, ಸರ್ವ ಪ್ರಾಣಿಕೋಟಿಗೂ, ಸರ್ವ ಪಕ್ಷಿಕೋಟಿಗೂ, ಸರ್ವ ಮಾನವರಿಗೂ ಕೂಡ ಅವನು ಹಿತವಾಗಿ ಬಾಳಬೇಕು. ಇದು ಧಾರ್ಮಿಕ ಜೀವನ, ಇದು ಆಧ್ಯಾತ್ಮಿಕ ಜೀವನ ಅಂತ ಹೇಳಿ ಆ ಧರ್ಮ ಅರ್ಥ ಕಾಮಗಳ ಒಂದು ವಿಂಗಡಣೆಯನ್ನ ನಮ್ಮ ಜೀವನದ ಹಂತಗಳಲ್ಲಿ ಯಾವ್ಯಾವ ಹಂತದಲ್ಲಿ ಹೇಗೆ ಆಚರಿಸಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆಯನ್ನ ಧರ್ಮಶಾಸ್ತ್ರಗಳು ಕೊಡ್ತದೆ. ಥಿಯಾಸಫಿಯವರು ಸ್ವಲ್ಪ ಆಧುನಿಕವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಈಗಿನ ಆಧುನಿಕ ಜೀವನ ಅಥವಾ ಒಂದು ಸ್ವಲ್ಪ ಈ ಕಾಲದಲ್ಲಿ ಆ ರೀತಿ ವನವಾಸ ಅಥವಾ ಕಾಡು ಅಥವಾ ಎಲ್ಲೋ ಒಂದು ಕಡೆ ತಪಸ್ಸು ಆಶ್ರಮದಲ್ಲಿ ಇರೋದಕ್ಕಾಗೋದಿಲ್ಲ. ನಾವು ನಮ್ಮ ಆರ್ಥಿಕ ಬದುಕಿಗೆ ಅಥವಾ ಅದ್ ನಾವು ಆಧುನಿಕ ರೀತಿಯಲ್ಲಿ ನಮ್ಮ ಜೀವನ ನಡೆಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಶಾಲಾ ಕಾಲೇಜು ಕಚೇರಿಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆದರೆ ಅವುಗಳನ್ನು ಹೇಗೆ ಆಚರಿಸಬೇಕು ಅಂತಕ್ಕಂಥದ್ದನ್ನ ಬಹಳ ಆಧುನಿಕವಾಗಿ ನಮ್ಮ ಥಿಯಾಸಫಿ ವಾಂಗ್ಮಯ ನಮಗೆ ತಿಳಿಸ್ತಾ ಹೋಗುತ್ತೆ. ಇನ್ನ ಕೊನೆಯದಾಗಿ ಸೋದರ ಸೋದರಿಯರೇ, ಆ ಮೋಕ್ಷದ ಪುರುಷಾರ್ಥ ನಾನು ಪ್ರಾರಂಭದಲ್ಲೇ ಹೇಳಿದೆ. ಧರ್ಮ ಅರ್ಥ ಕಾಮಗಳ ಪುರುಷಾರ್ಥಗಳನ್ನ ಸಾಧನೆ ಮಾಡಲು ನಾವು ತುಂಬಾ ಪ್ರಯತ್ನ ಪಡಬೇಕು. ಆದರೆ ಮೋಕ್ಷ ಅಂತಕ್ಕಂಥದ್ದು ಅದು ಭಗವಂತನ ಅನುಗ್ರಹ ಮತ್ತು ನಿನ್ನ ಧರ್ಮಾಚರಣೆ ಪ್ರಾರಂಭದಿಂದ ಕೊನೆಯವರೆಗೂ ನೀನು ಅರ್ಥ ಗಳಿಸೋದ್ರಲ್ಲಾಗ್ಲಿ, ಕಾಮಾಚರಣೆ ಮಾಡೋದ್ರಲ್ಲಾಗ್ಲಿ, ಧಾರ್ಮಿಕ ಜೀವನವನ್ನು ಮಾಡ್ಕೊಂಡು ಬಂದಿದ್ರೆ ಆ ಮೋಕ್ಷ ಅಂತಕ್ಕಂಥದ್ದು ಈ ಎಲ್ಲ ಅವಸ್ಥಾ ಧರ್ಮಗಳ ಅಥವಾ ಮೂರು ಪುರುಷಾರ್ಥಗಳ ಒಂದು ಸಾಧನಾ ಫಲಶ್ರುತಿ. ಆ ಮೋಕ್ಷ ಅಂತಕ್ಕಂಥದ್ದನ್ನ ಸಾದರಪಡಿಸ್ತವೆ ನನ್ನ ಧರ್ಮಗಳು. ಹಾಗಾಗಿ ಧರ್ಮ ಅಂತಕ್ಕಂಥದ್ದು ನೀನು ಆಚರಣೆ ಮಾಡಿ ಗಳಿಸಬೇಕಾಗಿರ್ತಕ್ಕಂಥ ಶ್ರೇಷ್ಠವಾದ ಪುರುಷಾರ್ಥ. ಅರ್ಥ ಅಂತಕ್ಕಂಥದ್ದು ಧರ್ಮರಾರ್ಧದಲ್ಲಿ ದುಡಿದು ಗಳಿಸಬೇಕಾಗಿರ್ತಕ್ಕಂಥ ಪುರುಷಾರ್ಥ. ಕಾಮ ಅಂತಕ್ಕಂಥದ್ದು ಎರಡು ಭಾಗ ಮಾಡ್ಕೊಂಡ್ರೆ ಸತ್ಸಂತಾನಕ್ಕಾಗಿ ವಂಶಾಭಿವೃದ್ಧಿಗೆ ಸಪತ್ನಿತ್ವ ಸಪತ್ರೆಯಲ್ಲಿ ಕಾಮೋಪಭೋಗಚಾರಣೆ ಮಾಡತಕ್ಕಂಥದ್ದು. ಎರಡನೇದಾಗಿ ಆ ದುಷ್ಟ ಕೋರಿಕೆಗಳು ಆಕಾಂಕ್ಷೆಗಳನ್ನು ನಿಯಂತ್ರಣ ಮಾಡಿಕೊಳ್ಳುವುದು. ಆದರೆ ಮೋಕ್ಷ ಅಂತಕ್ಕಂಥದ್ದು ಆ ಪುರುಷಾರ್ಥ ಪ್ರತ್ಯೇಕವಾದ ಸಾಧನೆಯಲ್ಲ. ಅದು ಧರ್ಮಾನುಷ್ಠಾನದ ಈ ಜೀವನದಿಂದ ಕ್ರಮಬದ್ಧ ನೀತಿಬದ್ಧ ಧರ್ಮಾನುಷ್ಠಾನ ಸತ್ಯಾನುಷ್ಠಾನದಿಂದ ಸಿಗುವ ಅಮೃತ ಸ್ಥಿತಿ ಆ ಮೋಕ್ಷ ಅಂತಕ್ಕಂಥ ಪುರುಷಾರ್ಥ. ಇದು ಸಾಧನೋತ್ತರದ ಪುರುಷಾರ್ಥ ಅಂತ ಹೇಳ್ತಾರೆ ಥಿಯಾಸಫಿಯಲ್ಲಿ. ಇದಕ್ಕೂ ತಳಹದಿ ಅಥವಾ ಬೇಸ್ ಏನಪ್ಪಾ ಅಂದ್ರೆ ಗತ ಜೀವಿತದ ಧರ್ಮಾನುಷ್ಠಾನದ ನಿರಂತರತೆ ಮತ್ತು ಸತ್ಯಾನುಷ್ಠ ಕಾರಣ ಅಂತ ಥಿಯಾಸಫಿ ಹೇಳುತ್ತೆ. ಹಾಗಾಗಿ ಈ ಮೂರು ಪುರುಷಾರ್ಥಗಳ ಸಾಧನಾ ಫಲಿತಾಂಶವೇ ಮೋಕ್ಷ. ಅಂದರೆ ಮತ್ತೊಂದ್ಸಲ ನಾವು ಮೆಲ್ಕು ಹಾಕೊಂಡು ಪುನರಾವರ್ತನೆ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಬಾಲ್ಯದಲ್ಲಿ ಪರಿಶುದ್ಧ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಶ್ರುತಿ ಸ್ಮೃತಿಗಳನ್ನು ಪುರಾಣ ಇತಿಹಾಸಗಳನ್ನು ಅಭ್ಯಸಿಸಿ ಅಧ್ಯಯನ ಮಾಡಿ ಜ್ಞಾನಾರ್ಜನೆ ಪಡೆಯುತ್ತಾ ಬಾಡುವುದು. ಗೃಹಸ್ಥಾಶ್ರಮದಲ್ಲಿ ಪಂಚಯಜ್ಞಗಳನ್ನು ಆಚರಿಸಿ ಪಂಚಋಣಗಳನ್ನು ತೀರಿಸ್ತಾ ಬಾಳ್ತಕ್ಕಂಥದ್ದು. ವಾನಪ್ರಸ್ಥಾಶ್ರಮದಲ್ಲಿ ಭಗವಂತನ ಚಿಂತನೆ ಮಾಡಿ ತಪಸ್ಸು ಜಪತಪಾದಿ ವ್ರತಗಳನ್ನ ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಥಿಯಾಸಫಿ ವಾಂಗ್ಮಯ ಭಾಗವತಾದಿ ಪುರಾಣ ಶ್ರವಣೆಗಳನ್ನು ಮಾಡ್ತಾ ಶಾಂತಿಯಿಂದ ಬಾಳುವುದು. ಈ ರೀತಿ ಬಾಳ್ತಾ ಬಂದ್ರೆ ಮೋಕ್ಷವು ಆ ಸನ್ಯಾಸಾಶ್ರಮ ಅಥವಾ ವೃದ್ಧಾವಸ್ಥೆಗೆ ಬರುವಷ್ಟೊತ್ತಿಗೆ ಸಹಜವಾಗಿ ಸಿದ್ಧಿಸುತ್ತೆ. ಸಾಧಕನ ಧರ್ಮಾನುಷ್ಠಾನ ಹಾಗೂ ಸತ್ಯಾನುಷ್ಠಾನ ಜೀವಿತಕ್ಕೆ ಭಗವಂತನ ಪ್ರಸಾದವೇ ಮೋಕ್ಷ. ಭಗವಂತನ ಪ್ರಸಾದವೇ ಮೋಕ್ಷ. ಇದನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಮೋಕ್ಷ ಅಂತಕ್ಕಂಥದ್ದು ನಾವೆಷ್ಟು ಧರ್ಮಾನುಷ್ಠಾನದ ಜೀವನವನ್ನ ಸತ್ಯಾನುಷ್ಠಾನದ ಜೀವನವನ್ನ ನೀತಿಯುಕ್ತವಾಗಿರ್ತಕ್ಕಂಥ ಜೀವನವನ್ನ ಆಶಾರಾಹಿತ್ಯದ ಜೀವನವನ್ನ ಗುರುವಿಗೆ ಅರ್ಪಿಸಿಕೊಂಡು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಮಾಡಿ ಜೀವನದಿಂದ ಭಗವಂತನು ಸುಪ್ರೀತನಾಗಿ ನಮಗೆ ಅನುಗ್ರಹಿಸ್ತಕ್ಕಂಥ ಒಂದು ಪ್ರಸಾದ ಆ ಮೋಕ್ಷ ಎಂಬತಕ್ಕಂಥ ಅಮೃತ ಸ್ಥಿತಿ. ಈ ಅಂತಿಮ ಪುರುಷಾರ್ಥಕ್ಕೂ ಮಾನವನು ಇಡೀ ಜೀವಿತದಲ್ಲಿ ವಿವೇಕ ವೈರಾಗ್ಯ ಸದಾಚಾರಗಳು
ಸಾಧನಾ ಸಂಪತ್ತಾಗಿರ್ತಕ್ಕಂಥ ಶಮದಮ ಉಪರತಿ ಶ್ರದ್ಧಾ ಸಮಾಧಾನ ತಿತೀಕ್ಷೆಗಳು ಅಂತಕ್ಕಂತಹ ಆ ಷಟ್ ಸಂಪತ್ತಿ ಇವೆಲ್ಲದರ ಸಂಚಯನವೇ ಮೂಲಾಧಾರವಾಗುತ್ತೆ. ಹಾಗಾಗಿ ಪುರುಷಾರ್ಥಗಳಲ್ಲಿ ಕೊನೆಗೆ ಸಾಧನಾ ಶಿಖರವನ್ನೇರಿರ್ತಕ್ಕಂಥ ಮಹನೀಯರು ಆ ಸಾಧಕರು ಹೇಳ್ತಾರೆ ಮೋಕ್ಷ ಪರಮ ಪುರುಷಾರ್ಥ. ಇದುವರೆಗೂ ಅಂದ್ಕೊಂಡ್ವಿ ಧರ್ಮ ಅರ್ಥ ಕಾಮ ಅಂತ. ಹೌದು, ನಿಜಾನೇ. ಅದು ನಮಗೆ ಎಟಕತಕ್ಕಂತಹ, ನಾವು ಸಾಧಿಸಬಹುದಾದಂತಹ, ನಮ್ಮ ಜೀವನದಲ್ಲಿ ಅನುಸರಿಸಬೇಕಾಗಿರ್ತಕ್ಕಂತಹ, ನಮಗೆ ಸಾಧ್ಯವಿರತಕ್ಕಂತಹ ಪುರುಷಾರ್ಥಗಳು. ಆದರೆ ಮೋಕ್ಷ ಅಂತಕ್ಕಂಥದ್ದು ಭಗವಂತನ ಸುಪ್ರೀತ ಭಾವದಿಂದ ಆತನು ಅನುಗ್ರಹಿಸಲ್ಪಡ್ತಕ್ಕಂಥ ಒಂದು ಪುರುಷಾರ್ಥ. ಹಾಗಾಗಿ ಅದು ಪರಮ ಪುರುಷಾರ್ಥ. ಈ ಸಾಧನೆ ಪರಮ ಶ್ರೇಯಸ್ಸು. ಬಹು ದುರ್ಲಭವಾದ ಈ ಮನುಷ್ಯ ಜನ್ಮ ನಮಗೆ ದೊರಕಿದೆ ಸೋದರರೇ. ಇದರಲ್ಲಿ ಕೇವಲ ಆಟಪಾಠಗಳಲ್ಲಿ ಅಥವಾ ನಮ್ಮ ಸಂಸಾರದ ಲೌಕಿಕ ಪ್ರಾಪಂಚಿಕ ವ್ಯವಹಾರದಲ್ಲೇ ಮಗ್ನರಾಗಿ ಗೊತ್ತಿದ್ದೂ ಕುರುಡರಾಗಿ ಎಚ್ಚರ ತಪ್ಪಿ ಕಾಲ ಕಳೆಯಬಾರದು ಅಂತ ಹೇಳಿ ಆಚಾರತ್ರಯರು ಆದಿಶಂಕರಾಚಾರ್ಯರಿಂದ ಹಿಡಿದು ವೇದೋಪನಿಷತ್ ಕಾಲದ ಋಷಿಮುನಿಗಳಿಂದ ಹಿಡಿದು ಥಿಯಾಸಫಿಯ ಆಧುನಿಕ ಜೀವನಕ್ಕೆ ಒಗ್ಗಿರ್ತಕ್ಕಂಥವ್ರು, ಆದರೆ ಹಳೇ ಕಾಲದ ಆ ಬ್ರಹ್ಮಮಾನಸ ಪುತ್ರರು ಸನಕ ಸನಂದಾದಿ ಸನತ್ಸುಜಾತ ಸನತ್ ಕುಮಾರ ಪ್ರಭುಗಳು ಮೌರ್ಯ ಕುತೂಮಿಗಳು ಇವರೆಲ್ಲರೂ ಕೂಡ ಹೇಳಿರೋದು ಒಂದೇನೆ, ಈ ಪರಮಾತ್ಮ ಜ್ಞಾನ ಪರಾರ್ಥದ ಬಗ್ಗೆ ನೀನು ಮೋಕ್ಷದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಡ, ಸದಾಚಾರವನ್ನಿಟ್ಕೋ, ವಿವೇಕ ವೈರಾಗ್ಯಗಳನ್ನು ಗಳಿಸ್ಕೋ. ಇದೆಲ್ಲವನ್ನ ಸಂಸ್ಕರಿಸಿ ಒಂದು ಬೆಣ್ಣೆಯ ರೀತಿಯಲ್ಲಿ ಇಡೀ ನಮ್ಮ ಧರ್ಮದ ಆ ಸಾರ ಸಂಗ್ರಹವನ್ನು ಇಟ್ಕೊಂಡಿದ್ದು ಜಿಡ್ಡು ಕೃಷ್ಣಮೂರ್ತಿ ಅವರ ಪರಮಗುರು ಚರಣ ಸನ್ನಿಧಿ. ಗುರುಗಳ ಸಾನ್ನಿಧ್ಯದಿಂದ, ಗುರುಗಳ ಬೋಧನಾ ವಿಧಾನದಿಂದ ಅವ್ರಿಗೆ ಏನು ಕಂಡು ಬಂತು ಅದರ ಸಾರ ಸರ್ವಸ್ವವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅದು. ಹಾಗಾಗಿ ಧರ್ಮಶಾಸ್ತ್ರಗಳ, ವೇದೋಪನಿಷತ್ತುಗಳ, ಬ್ರಹ್ಮಸೂತ್ರಗಳ, ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತಾದಿ ಸದ್ಗ್ರಂಥಗಳ, ಸದ್ವಿಚಾರಗಳ, ಥಿಯಾಸಫಿ ಗ್ರಂಥಗಳ ಅಧ್ಯಯನ, ಅನುಷ್ಠಾನ, ಮೌನ, ಧ್ಯಾನ, ಸೇವೆ ಇವುಗಳನ್ನ ಥಿಯಾಸಫಿ ವಾಂಗ್ಮಯದಲ್ಲಿ ಈಗಿನವರು ನಮ್ಮವರು, ನಮ್ಮ ಥಿಯಾಸಫಿ ಸಾಹಿತ್ಯಕ್ಕೆ ಮೆರುಗನ್ನ ಕೊಟ್ಟಿರ್ತಕ್ಕಂಥ ಕನ್ನಡದ ಗ್ರಂಥಗಳನ್ನು ನಮ್ಗೆ ಕೊಟ್ಟಿರ್ತಕ್ಕಂಥ ಮಹನೀಯರಾಗಿರ್ಬೋದು, ಅಥವಾ ಸೋದರ ಲೆಡ್ ಬೀಟರ್ ಆಲ್ಕಾಟ್ ಇರ್ಬೋದು, ತಾಯಿ ಬ್ಲಾವರ್ಸ್ಕಿ ಅನುಬಿಸೆಂಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇದನ್ನೇ ಅವರು ನಮಗೆ SMS ಅಂತ ಹೇಳ್ತಾ ಇರೋದು. ಚೆನ್ನಾಗಿ ಅಧ್ಯಯನ ಮಾಡ್ರಪ್ಪ, ಚೆನ್ನಾಗಿ ಧ್ಯಾನ ಮಾಡ್ರಪ್ಪ, ಚೆನ್ನಾಗಿ ಸೇವೆ ಮಾಡ್ರಪ್ಪ. ಈ ಮೌನ, ಧ್ಯಾನ, ಸೇವೆ ಇವುಗಳನ್ನು ಮಾತ್ರ ಪೋಸ್ಟ್ಪೋನ್ ಮಾಡಬೇಡ್ರಿ. ನಾಳೆ ಎನ್ನದೆ ನಿತ್ಯಾನುಷ್ಠಾನ ಮಾಡ್ತಾ ಇರಬೇಕು. ಈ ಸಾಧನೆ ನಮ್ಮನ್ನ ಕ್ರಮೇಣವಾಗಿ ಹಂತ ಹಂತವಾಗಿ ಮೋಕ್ಷದ ಹಾದಿಗೆ ಕರೆದೊಯ್ಯುತ್ತೆ. ಇದು ನಮಗೆ ಲೇಟೆಸ್ಟ್ ಥಿಯಾಸಫಿ. ಇದನ್ನೇ ಧರ್ಮಗ್ರಂಥಗಳು ಹೇಳಿದ್ವು. ಆದ್ರೆ ಥಿಯಾಸಫಿಯವರು ಹೇಳ್ತಾ ಇರೋದು ಏನು ಅಂತಂದ್ರೆ, ಇವುಗಳನ್ನ ಹಂತ ಹಂತವಾಗಿ ನಿನಗೆಷ್ಟು ಸಾಧ್ಯವೋ, ನೀನೇನ್ ಕಾಷಾಯ ವಸ್ತ್ರಗಳಾಗ್ಬೇಕಾಗಿಲ್ಲ, ಗಡ್ಡ ಬಿಟ್ಟು ಕಾಡಿಗೆ ಹೋಗ್ಬೇಕಾಗಿಲ್ಲ, ಕಮಂಡಲಗಳನ್ನು ಹಿಡಿಯಬೇಕಾಗಿಲ್ಲ. ಆದರೆ ನಿತ್ಯ ಜೀವನದಲ್ಲಿ ಥಿಯಾಸಫಿ, ನಿತ್ಯಾನುಷ್ಠಾನದಲ್ಲಿ ಥಿಯಾಸಫಿ. ನೀನು ವ್ಯವಸಾಯ ಮಾಡ್ತಾ ಇದ್ದೀಯಾ, ಅಥವಾ ನೀನು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ, ಅಥವಾ ನೀನು ಏನು ಯಾವ ವೃತ್ತಿಯಲ್ಲಿದೆಯೋ ಅದರಲ್ಲಿ ಥಿಯಾಸಫಿಯನ್ನ, ಧಾರ್ಮಿಕ ಜೀವನವನ್ನ, ಆಧ್ಯಾತ್ಮಿಕ ಜೀವನವನ್ನ ಸರಳವಾಗಿ ಮಾಡು. ಹಾಗಾಗಿ ಇದು ಅಂದ್ರೆ ಮೋಕ್ಷ ಪರಮ ಪುರುಷಾರ್ಥ. ಆರ್ಷ ಧರ್ಮ ಮತ್ತು ಹಿಂದೂ ಸಂಸ್ಕೃತಿ ಈ ಮೋಕ್ಷದ ವಿಚಾರವನ್ನ ಸವಿಸ್ತಾರವಾಗಿ ವಿವರಿಸ್ತೇವೆ. ಎಷ್ಟು ಬೇಕಾದ್ರೂ ಹೇಳುತ್ತೆ. ಅವಿನಾಶಿ ಪರಮಾತ್ಮನ ಬಗ್ಗೆ ನಾವು ಸಾಧನಾ ನಿರತರಾಗಬೇಕು ಅಂತ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೋಡಪ್ಪ, ಯಜ್ಞ, ದಾನ, ತಪಸ್ಸು ಇವುಗಳನ್ನು ಯಾವತ್ತಿಗೂ ನೀನು ಬಿಡ್ತಕ್ಕದ್ದಲ್ಲ. ಯಾಕೆಂದ್ರೆ ಮೋಕ್ಷದ ಹಾದಿಗೆ ಇರುವ ಮೆಟ್ಟಿಲುಗಳವು ಯಾವ್ಯಾವುದು? ಯಜ್ಞ, ದಾನ, ತಪಸ್ಸು. ಈ ಮೋಕ್ಷದ ಹಾದಿಗೆ, ಪರಮ ಪುರುಷಾರ್ಥವಾದ ಮೋಕ್ಷದ ಹಾದಿಗೆ ಇವು 3 ಮೆಟ್ಲು ಅಂತ. ಇದನ್ನು ನಿರಂತರ ಮಾಡು, ಇದು ಶ್ರೇಯಸ್ಸು. ಇದು ನಿಷಿದ್ಧ ಕರ್ಮವಲ್ಲ, ನಿತ್ಯ ಕರ್ಮ, ನಿಶ್ಚಿತ ಕರ್ಮ. ಭಗವದ್ಗೀತೆಯಲ್ಲಿ ಹೇಳೋದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಾಡಬಾರ್ದಂತ ಕೆಲಸ ಅಲ್ಲ, ಅಥವಾ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಅಲ್ಲ. ಇದು ನಿಶ್ಚಿತ ಕರ್ಮ, ಅಗತ್ಯವಾಗಿ ಮಾಡ್ಬೇಕು. ನಾನು ಕೂಡ ಬೆಳಿಗ್ಗೆ 3 ಗಂಟೆಗೆ ಹೇಳ್ತೇನೆ,
ಇದೆಲ್ಲವನ್ನು ಮಾಡ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂದ್ರೆ ಅರ್ಥ, ಬೆಳೆದವರಿಗೂ ಬೆಳೆದೇ ಇರೋವರೆಗೂ ಆ ನಿಶ್ಚಿತ ಕರ್ಮಗಳಾಗಿರ್ತಕ್ಕಂಥ ಯಜ್ಞ, ದಾನ, ತಪಸ್ಸುಗಳು ಆಚರಿಸಲೇಬೇಕು. ಅವೇ ಮೋಕ್ಷ. ಮೋಕ್ಷ ಅಂತಕ್ಕಂಥದ್ದು ಒಂದೇ ಸಲ ನಮ್ಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಸರ್ಕಲ್ಲ. ಅದು ಒಂದು ದಿನಕ್ಕೆ ನಾವು ಗಳಿಸ್ತಕ್ಕಂಥದ್ದು ಅಲ್ಲ. ಜನ್ಮ ಜನ್ಮಕ್ಕೂ ವಿಶ್ವನಾಥರಾಜ ಗುರುಗಳು ಹೇಳ್ತಾ ಇದ್ರು. ಏನಪ್ಪಾ ಅಂತಂದ್ರೆ ಭಗವದ್ಗೀತೆ ವಿಚಾರ, ಶನೈ ರೂಪಮ್ಮೆ, ಸ್ವಲ್ಪ 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 ಕ್ರಮವಾಗಿ, ಕ್ರಮವಾಗಿ ಸಾಧನೆಯಲ್ಲಿ ಹೋಗ್ಬೇಕಪ್ಪ. ಒಂದೇ ಸಲ ಏರು ಬಿಟ್ಟು ಒಂದೇ ಸಲ ಜಾರು ಬಿಡೋದಲ್ಲ. ಸ್ವಲ್ಪ ಸ್ವಲ್ಪ ಕ್ರಮಾನುಗತವಾಗಿ ಹೋಗ್ಬೇಕು. ಸ್ವಲ್ಪ ಮಪ್ಪಸ್ಸ ಧರ್ಮಸ್ಸ ತ್ರಾಯತೆ ಮಹತೋ ಭಯ. ಏನ್ ಗೊತ್ತಾ, ಅಂತಹ ಧರ್ಮವನ್ನು ನೀನು ಆಚರಿಸ್ತಾ ಹೋದ್ರೆ ಪುರುಷಾರ್ಥಗಳಲ್ಲಿ ಒಂದಲ್ಲ ಒಂದು ದಿನ ನೀನು ಮೋಕ್ಷದ ಹಾದಿಯಲ್ಲಿ ನಡೆಯುತ್ತವೆ. ಹಾಗಾಗಿ ಆ ಪರಮ ಪುರುಷಾರ್ಥವಾದ ಮೋಕ್ಷದ ಕಡೆಗೆ ಸಾಗಿಸುವ ದೋಣಿ ಇದು. ಹಾಗಾಗಿ ಬಹಳ ಚೆನ್ನಾಗಿ ಪ್ರಹ್ಲಾದ, ತಮ್ಗೆಲ್ರಿಗೂ ಗೊತ್ತು, ವಿಷ್ಣುವಿನ ಮಹಾಭಕ್ತ, ಇನ್ನ ಒಂದು ಎಚ್ಚರಿಕೆ ಕೊಡ್ತಾನೆ. ಈಗ ಬಾಲ್ಯ, ಇನ್ನ ಟೈಮ್ ಇದೆ ಬಿಡು. ಈಗ ಯೌವನ, ಏನಪ್ಪಾ ಈಗೆಲ್ಲ ಸಂಸಾರ, ಹೆಂಡತಿ ಮಕ್ಕಳು, ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥ ಸಮಯ. ಈ ಸಮಯ ಯಾಕೆ ಅಂತ ಹೇಳಿ ನಾಳೆ ನೋಡೋಣ, ನಾಳೆದ್ದು ನೋಡೋಣ. ಇನ್ನ ಕೈಕಾಲು ಸ್ವಲ್ಪ ತಣ್ಣಗ ಗಟ್ಟಿಯಾಗಿರುವಾಗ ಇವೆಲ್ಲ ಯಾಕೆ ಯೋಚನೆ ಮಾಡ್ಬೇಕು ಅಂತ ಅನ್ನಬೇಡಿ. ಅಯ್ಯೋ, ಇದು ನನ್ನ ಮಾತಲ್ಲ, ಇದು ಕೃತಯುಗದ ಮಹಾನುಭಾವ, ಅಪ್ಪನಿಗೆ ಬುದ್ಧಿ ಹೇಳಿದ ಮಹಾನುಭಾವ ಪ್ರಹ್ಲಾದ ವರದನು. ಆ ಪ್ರಹ್ಲಾದನು ಹೇಳಿರ್ತಕ್ಕಂಥ ಮಾತು. ಈಗ ಸಂಸಾರ, ನಾಳೆ ನೋಡೋಣ ಅಂತ ಅನ್ನಬೇಡಿ. ಅವ್ರು ಇನ್ನೊಂದು ಎಚ್ಚರಿಕೆ ಕೊಡ್ತಾರೆ ಪ್ರಹ್ಲಾದರಾಯರು. ಮೃತ್ಯು ಎಲ್ಲರನ್ನೂ ಹಿಂಬಾಲಿಸ್ತಾ ಇದೆ. ಸಾವು ನಮ್ಮನ್ನು ಹಿಂಬಾಲಿಸ್ತಾ ಇದೆ. ನಮ್ಮ ಜೊತೆಯಲ್ಲಿರುವವರು, ಇದ್ದವರು ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ನೋಡ್ತಾ ಇದ್ದೀವಲ್ವಾ? ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಲ್ವಾ? ಏನಿದು ಸನ್ನಿನ ಅಥವಾ ಯಾವುದಿದು? ಅಯ್ಯ, ಅವ್ರಿಗಾಗಿದ್ದು ನಮ್ಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಎಲ್ಲಾ ಗ್ಯಾರಂಟಿಗಳು ಕೊಡ್ತಾರೆ. ಜೀವಕ್ಕೆ, ಪ್ರಾಣಕ್ಕೆ ಗ್ಯಾರಂಟಿಗಳು ಕೊಡುವವರು ಯಾರು ಅಣ್ಣ? ಯಾರಿದ್ದಾರೆ? ಯಾರೂ ಇಲ್ಲ. ಹಾಗಾಗಿ ಈ ಮೃತ್ಯು ನಮ್ಮನ್ನ ಆವರಿಸಲ್ಲ ಎಂದು ಏನು ಗ್ಯಾರಂಟಿ? ಅದಕ್ಕೆ ಅವರು ಪ್ರಹ್ಲಾದರು ಹೇಳೋದು, ಹಿಡುಕೋ ಭಗವಂತನ ಪಾದ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ 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 ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಕೃಷ್ಣ ಕೃಷ್ಣ. ಇದು ನಮಗೆ ಸುಲಭವಾಗಿ ಕಾಣುತ್ತೆ. ಭಕ್ತಿ ಅಂದ್ರೆ ಕೆಲವ್ರಿಗೆ ಬರೀ ದೇವಸ್ಥಾನಕ್ಕೆ ಹೋಗೋದು, ಒಂದು ಗಡ್ಡಿ ಹಚ್ಚೋದು, ಅಥವಾ ಏನೋ ಒಂದಷ್ಟು ನಮ್ಗಿದ್ರೆ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ. ಹಾಗಲ್ಲ. ಜೀವನದಲ್ಲಿ ಭಗವಂತನ ವಿಚಾರಗಳನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿ ಅದರಂತೆ ನಡೆಯುವುದು. ಹಾಗಾಗಿ ಅವ್ರು ಹೇಳ್ತಾರೆ, ಯಾವಾಗ ಸಾವು ನಿನ್ನನ್ನ ಬೆನ್ನು ಹತ್ತುತ್ತೋ ಹೇಳಕ್ಕಾಗಲ್ಲ. ಭಗವಂತನಿಗೆ ಶರಣಾಗಿ ಬಾಳಿ. ಟೋಟಲ್ ಸರೆಂಡರ್ಶಿಪ್ ಟು ಗಾಡ್. ಯಾರಿಗೆ? ಭಗವಂತನಿಗೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಇನ್ನೊಂದು ದಿಕ್ಕಿಲ್ಲ, ಇರುವುದು ಒಂದೇ ದಿಕ್ಕು, ಅದು ಭಗವಂತನ ದಿಕ್ಕು. ಆ ಕಡೆಗೆ ನಾವು ಹೋಗ್ತಾ ಇರ್ಬೇಕು. ಮೋಕ್ಷವನ್ನು ಬಿಟ್ಟು ಈ ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗದಲ್ಲೇ, ಇದು ಒಂದು ಸೆಕೆಂಡ್ ಸ್ಟೆಪ್, ಸ್ವಲ್ಪ ಫೈನಲ್ ಸ್ಟೆಪ್ ಅರ್ಥ ಮಾಡ್ಕೋಬೇಕು ನಮ್ಮ ಇತಿಹಾಸ ಪುಸ್ತಕಗಳಿದನ್ನ. 4 ಪುರುಷಾರ್ಥಗಳಲ್ಲಿ, ಧರ್ಮ, ಅರ್ಥ, ಕಾಮಗಳಲ್ಲೇ, ಈ ತ್ರಿವರ್ಗದಲ್ಲೇ ನಾವು ಇದ್ಬಿಟ್ರೆ, ಈ 3 ಪುರುಷಾರ್ಥಗಳಿಂದ, ಈ ಸಾಧನೆಗಳಿಂದ ಅಯ್ಯೋ ಭಯ ಆಗುತ್ತೆ. ಮತ್ತೆ ಮತ್ತೆ ಸಂಸಾರದಲ್ಲಿ ಬೀಳ್ತಾ ಇರ್ತೇವೆ. ನೀನೆಷ್ಟು ಧರ್ಮವನ್ನು ಆಚರಿಸಿದ್ರು, ಎಷ್ಟು ಅರ್ಥವನ್ನು ಗಳಿಸಿದ್ರು, ಎಷ್ಟು ಕಾಮವನ್ನು ಭೋಗಿಸಿದ್ರು, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಬರ್ತಾ ಇರ್ತೀಯ, ಹೋಗ್ತಾ ಇರ್ತೀಯ. ಜನನ ಮರಣ ಚಕ್ರವನ್ನು ದಾಟುವುದಿಲ್ಲ. ಜೀವನ ಅರ್ಥ ಕಳೆದುಕೊಂಡು ಅನರ್ಥದಲ್ಲೇ ಎಷ್ಟೋ ಸಾವಿರ ಜನ್ಮಗಳು ಕಳೆದು ಹೋಗ್ತವೆ. ಭಯ ಆಗುತ್ತೆ ಇಲ್ಲಿಗೆ ಬಂದಾಗ. ಅಯ್ಯೋ, ನನ್ನ ಧರ್ಮದಿಂದ ಬರ್ತಾ ಇದ್ದೀನಲ್ಲ, ಅರ್ಥ ಗಳಿಸ್ತಾ ಇದ್ದೀನಲ್ಲ, ಕಷ್ಟಪಟ್ಟು ಬೆವರು ಸುರಿಸ್ತಾ ಇದ್ದೀನಲ್ಲ, ಕಾಮೋಪಭೋಗವನ್ನ ನಾನು ಧರ್ಮದಲ್ಲೇ ಇದ್ದೀನಲ್ಲ ಅನ್ಕೋಬಹುದು. ಆದರೆ ಅಪ್ಪ, ಜನ್ಮಗಳು ಇದರಲ್ಲೇ, ಈ ಅನರ್ಥದಲ್ಲೇ ಇದ್ದೋಗುತ್ತೆ. ಅಜ್ಞಾನವೆಂಬ ನಿದ್ದೆಯಿಂದ ಎಚ್ಚರವಾಗಿ ಕುರುಡರಾಗಿ ಕತ್ತಲೆಯಲ್ಲೇ ನೀವು ಕಾಲ ಕಳೆಯಬೇಡಿ. ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡ್ಕೋಬೇಡಿ, ಉದಾಸೀನ ಮಾಡಬೇಡಿ. ಬ್ರಹ್ಮಜ್ಞಾನ, ಆತ್ಮಜ್ಞಾನದ ಸಾಧನೆ ಮಾಡಿ. ಆತ್ಮನಿಗೆ ಶತ್ರು ಯಾರು ಗೊತ್ತಾ? ಉದಾಸೀನ, ನಮ್ಮ ನೆಗ್ಲಿಜೆನ್ಸಿ ಅಥವಾ ನಮ್ಮ ಸೋಮಾರಿತನ. ಯಾಕೆ ಹೇಳ್ತೀಯ ಬ್ರಾಹ್ಮಿ ಮುಹೂರ್ತದಲ್ಲಿ
ಬೇಗ ಬೇಗ ಹೇಳೋದು ಬೇಡ, ನಿಧಾನವಾಗಿ ಹೇಳು, ಏನ್ ಕೊಳ್ಳೆ ಹೋಗುತ್ತೆ, ನಮಗ್ ನಾವೇ ಕೊಟ್ಕೊಳ್ತಕ್ಕಂತ ಒಂದು ಸಪೋರ್ಟ್ಗಳು ಅಲ್ಲ. ಆತ್ಮನಿಗೆ ಸಾಧನೆಯೇ ಮಿತ್ರ, ಉದಾಸೀನವೇ ಶತ್ರು. ನಿಜವಾದ ಶತ್ರು ಮಿತ್ರರನ್ನು ಬೋಧಿಸುವುದೇ ನೀತಿಶಾಸ್ತ್ರ. ಅವುಗಳಿರ್ತಕ್ಕಂಥದ್ದೇ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ, ಥಿಯಾಸಫಿ. ಅದೇ ನಿನಗೆ ಹೇಳ್ತಾ ಇರೋದು. ಹಾಗಾಗಿ ನೀವು ಆತ್ಮವಿದ್ಯೆಯ ಉಪಾಸಕರಾಗಿ, ಬ್ರಹ್ಮಜ್ಞಾನದ ಉಪಾಸಕರಾಗಿ ಭಗವಂತನನ್ನ ಆಶ್ರಯಿಸಿ, ಆ ದೇವದೇವನೇ ಸಂಪತ್ತು ಮತ್ತು ವಿಪತ್ತುಗಳಿಗೆ ಆಶ್ರಯ ದಾತ, ಅವನ ಪರಾಯಣರಾಗ್ರಿ. ಇದು ನಿವೃತ್ತಿ ಧರ್ಮ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ನೀವು ಈ ನಿವೃತ್ತಿ ಧರ್ಮವನ್ನ ಪಾಲಿಸ್ಬೇಕು. ಅಜ್ಞಾನವೆಂಬ ವಿಪತ್ತಿನಿಂದ ನೀವು ಪಾರಾಗಬೇಕು. ಜ್ಞಾನವೆಂಬ ಸಂಪತ್ತಿನ ಬೆನ್ನಿಡಿಬೇಕು. ಅದರ ಅನುಗ್ರಹ ಆದಾಗ ನಿಮಗೆ ಆತ್ಮನಿಷ್ಠ ಸಾಧನೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಭಗವಂತ, ಆ ಬ್ರಹ್ಮ ಭುವನಾಲೋಕ, ಹುಲ್ಲು ಕಡ್ಡಿಯಿಂದ ಹಿಡಿದು ಆ ದೊಡ್ಡ ಬ್ರಹ್ಮನವರೆಗೆ ಎಲ್ಲಾ ವಸ್ತುಗಳಲ್ಲಿ ಇರ್ತಕ್ಕಂಥವನು ಪರಬ್ರಹ್ಮನೇ. ಈಶ್ವರಂ ಸರ್ವಭೂತಾನಾಂ ಎಲ್ಲ ಹೇಳ್ತಾ ಇವೆ. ಅಯಮಾತ್ಮ ಬ್ರಹ್ಮ, ಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಲ್ಲವೂ ಹೇಳ್ತಾ ಇದೆ. ಪಂಚ ಮಹಾಭೂತಗಳೇ ಅಲ್ಲ, ಪಂಚ ತನ್ಮಾತ್ರಗಳಲ್ಲಿ, ಮಹತ್ತತ್ವದಲ್ಲಿ, ತ್ರಿಗುಣಗಳಲ್ಲಿ, ಸಕಲ ಚರಾಚರ ಪ್ರಕೃತಿಯಲ್ಲಿ ಒಳಗೆ ಹೊರಗೆ ಇರುವುದು ಯಾವುದು? ಆ ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ, ಪ್ರತ್ಯಗಾತ್ಮ ಸ್ವರೂಪನಾಗಿರ್ತಕ್ಕಂಥ, ಆ ಅಗೋಚರನಾಗಿರ್ತಕ್ಕಂಥ ಆತ್ಮದ ವಿಜೃಂಭಣೆ ಅಥವಾ ಪರಮಾತ್ಮ ಶಕ್ತಿ. ದೃಶ್ಯ ಅದೃಶ್ಯಗಳಲ್ಲೆಲ್ಲ ವ್ಯಾಪಿಸಿರುವವನವನೇ, ಸರ್ವವ್ಯಾಪಕ, ಸರ್ವಜ್ಞ, ಸಚ್ಚಿದಾನಂದ ಸ್ವರೂಪ, ಸರ್ವಶಕ್ತ. ಆದ್ರೆ ಇದೆಲ್ಲ ನಮಗ್ ಗೊತ್ತಾಗ್ತಾ ಇದೆ. ಆದ್ರೆ ನಮ್ಮನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು ಅಜ್ಞಾನ. ಈ ಅಜ್ಞಾನವೆಂಬ ಮಾಯೆಯನ್ನ ನಾವು ತೊಲಗಿಸ್ಕೊಂಡ್ರೆ ನಾವು ನಿತ್ಯ ತೃಪ್ತರಾಗ್ತೀವಿ. ಹಾಗಾಗಿ ನಿರ್ಲಿಪ್ತವಾಗಿ ಭಗವಂತನನ್ನು ಸೇರುವ ಮಾರ್ಗ ನಮಗೆ ಗೋಚರವಾಗುತ್ತೆ. ಅದೇ ಆಧ್ಯಾತ್ಮ ಮಾರ್ಗ, ಥಿಯಾಸಫಿ ಮಾರ್ಗ, ಬ್ರಹ್ಮಜ್ಞಾನದ ಮಾರ್ಗ, ಮೋಕ್ಷದ ಮಾರ್ಗ. ಆ ಮಾರ್ಗವನ್ನ ಹಿಡಿದು ನಡೆಯುವುದು ಪರಮ ಪುರುಷಾರ್ಥ. ಮೋಕ್ಷ ಕೊಡತಕ್ಕಂಥದ್ದು ಭಗವಂತನ ಅನುಗ್ರಹ, ಅವನ ಪ್ರೀತ್ಯರ್ಥವಾಗಿ ನಾವು ಮಾಡ್ತಕ್ಕಂಥ ಸಾಧನೆ ಇದೆಯಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಧರ್ಮ, ಅರ್ಥ, ಕಾಮಗಳೆಂಬ ಈ ಮೂರು ಪುರುಷಾರ್ಥಗಳು ತ್ರಿಗುಣ ಸ್ವರೂಪಗಳ ಪರಿಣಾಮಗಳು ಅಂತ ತಿಳಿದು ಪ್ರಯಾಸವಿಲ್ಲದೆ ಪ್ರಯತ್ನ ಪಡ್ತಾ ನಾವು ಈ ಕೆಲಸವನ್ನ ಮಾಡುತ್ತಾ ಹೋದರೆ ಮೋಕ್ಷವೆಂಬುದು ತಾನಾಗಿ ದೊರೆಯುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ವಿವೇಕ, ವೈರಾಗ್ಯಾದಿ ಸದಾಚಾರಗಳನ್ನ ಬೆಳೆಸಿಕೊಂಡು ಶಮದಮಾದಿ ಸಂಪತ್ತಿನ ಸಾಧನೆಯನ್ನ ಮಾಡ್ತಾ ಹೋದ್ರೆ ನಮಗೆ ಕೊನೆಯಲ್ಲಿ ಸಿಗತಕ್ಕಂಥ ಅಮೃತ ಸದೃಶವಾಗಿರ್ತಕ್ಕಂಥ ಆ ಮುಕ್ತ ಸ್ಥಿತಿ ಅಥವಾ ಪರಮ ಪುರುಷಾರ್ಥ, ಆ ಮೋಕ್ಷ ಅನ್ನತಕ್ಕಂಥ ಪರಮ ಪದಾರ್ಥ. ಕೊನೆಯದಾಗಿ ನಾನು ಹೇಳ್ಬೇಕಾದ್ರೆ, ಮಾನವನು ತನ್ನ ಜೀವನದಲ್ಲಿ ಈ ರೀತಿ ಸಕಾಮ ಕರ್ಮಗಳನ್ನು ಆಚರಿಸ್ತಾ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಆಚರಿಸಿ ನಾವು ನಮ್ಮಂಥವ್ರು, ನನ್ನಂಥವ್ರು ಈ ಶರೀರಕ್ಕೆ ಭೋಗದ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಯಾವುದಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟುವೋ ಕೊನೆಯದಾಗಿ ತಿಳ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಈ ದೇಹನೇ ನನ್ನದಲ್ಲ. ಇವತ್ತೋ ನಾಳೆ ನಾಯಿ ನರಿ ಪಾಲಾಗುತ್ತೆ. ಇಲ್ಲ, ಯಾರಾದ್ರೂ ವಾರಸದಾರ ಚೆನ್ನಾಗಿದ್ರೆ ನಮ್ಮ ಹಿಂದೆ ಮುಂದೆ ಹುಟ್ಟಿರೋರು ಅಥವಾ ಶರೀರಕ್ಕೆ ಹುಟ್ಟಿರೋರು ಅದನ್ನು ಮಣ್ಣು ಮಾಡ್ತಾರೆ, ಅಥವಾ ವಿಧಿಯೋಕ್ತವಾಗಿ ಅದನ್ನ ಅಗ್ನಿಗೆ ಆಹುತಿ ಮಾಡ್ತಾರೆ. ಈ ಶರೀರನೇ ಇಷ್ಟು ನಷ್ಟ ಇರುವಾಗ ಈ ಶರೀರ ಕಟ್ಕೊಂಡಿರ್ತಕ್ಕಂಥ ನಮ್ಮ ಸಂಸಾರ ಇದೆಯಲ್ಲ, ಹೆಂಡ್ರು ಮಕ್ಳಿರ್ಬೋದು, ಮನೆ ಮಠ ಆಗಿರ್ಬೋದು, ನಾವು ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಾಗಿರ್ಬೋದು, ನಾವೇ ಗಳಿಸಿರ್ತಕ್ಕಂಥ ಹಣ, ಅಂತಸ್ತು, ಕೀರ್ತಿ, ಪ್ರತಿಷ್ಠೆ, ಈ ಶರೀರದೊಡನೆಯೇ ನಾಶವಾಗ್ತಾವಲ್ಲ. ಶರೀರನೇ ನಿನ್ನದಲ್ಲ. ಇನ್ನು ಶರೀರ ಗಳಿಸಿರ್ತಕ್ಕಂಥ ಇವೆಲ್ಲವೂ ಕೂಡ ಶರೀರ ಜೊತೆಗೇನೆ ಹೋಗ್ತಾವಲ್ವ. ಹಾಗಾಗಿ ಇವೆಲ್ಲ ಪುರುಷಾರ್ಥಗಳು ಅಂತ ಕಾಣ್ತವೆ. ಆದ್ರೆ ಇವೆಲ್ಲ ನಶ್ವರ. ವಾಸ್ತವವಾಗಿ ನೋಡಿದ್ರೆ, ಸತ್ಯವಾಗಿ ನಾವು ಮನದಟ್ಟು ಮಾಡಿಕೊಂಡು ನೋಡಿದ್ರೆ, ಸ್ವಲ್ಪ ನಿಧಾನವಾಗಿ ಯೋಚಿಸಿದರೆ, ಗುರುಗಳು ಹೇಳ್ತಾ ಇದ್ರು, ಜೀವನವೇ ಮಾಲಿನ್ಯ ಬಿಡೋ. ಸೊ ಇದನ್ನ ಸಾಧನೆಯಲ್ಲಿ ಇಡದೇ ಇದ್ರೆ ಎಲ್ಲ ವ್ಯರ್ಥ ಆಗ್ತದೆ ಅಂತ ವಿಶ್ವನಾಥರಾಜರು ಹೇಳ್ತಾ ಇದ್ರು.
ಹಾಗಾಗಿ ಶರೀರನೇ ನಶ್ವರವಾಗಿರುವಾಗ ಇವತ್ತು ನಾಳೆ ಆ ಶರೀರ ಗಳಿಸಿರ್ತಕ್ಕಂಥ ಆಸ್ತಿ ಎಲ್ಲ ನಶ್ವರವೇ ಅಲ್ವೇ? ಹಾಗಾಗಿ ನಾವು ಧರ್ಮ, ಅರ್ಥ, ಕಾಮಗಳು ನಿಜವಾಗ್ಲೂ ಪುರುಷಾರ್ಥಗಳು ಅನ್ಕೊಳ್ತೀವಿ. ನಾವು ಪೂರ್ತಿ ಇನ್ನು ಸ್ವಲ್ಪ ವಿಕಾಸವಾಗಿ ನೋಡಿದ್ರೆ ವಾಸ್ತವವಾಗಿ ಇವೆಲ್ಲವೂ ಪುರುಷನ ಅನರ್ಥಗಳೇ ಸರಿ, ಪುರುಷಾರ್ಥಗಳಲ್ಲ, ಪುರುಷನ ಅನರ್ಥಗಳು. ಗರ್ಭಧಾನದಿಂದ ಹಿಡಿದು ಮುಪ್ಪಿನವರೆಗೆ ಎಲ್ಲಿ ನೋಡಿದ್ರು ಕರ್ಮ ಬಂಧನವೇ, ಕರ್ಮ ಬಂಧನವೇ. ಕರ್ಮದಿಂದ ಶರೀರ, ಶರೀರದಿಂದ ಮತ್ತೆ ಕರ್ಮ. ಈ ಚಕ್ರ ಯಾವತ್ತು ಎಂಡಾಗೋದು? ಈ ಪರಂಪರೆ ಆವತ್ತಿನಿಂದ ಇವತ್ತಿಗೂ ನಡಿ ಬರ್ತಾ ಇದೆ. ಈ ಶರೀರದಿಂದ ಮತ್ತೆ ಮತ್ತೆ ಕರ್ಮಗಳು, ಆ ಕರ್ಮಗಳಿಂದ ಮತ್ತೆ ಮತ್ತೆ ಶರೀರ ಮತ್ತು ಜನ್ಮ. ಇದು ಅವಿವೇಕ, ಇದು ಅಜ್ಞಾನದ ಫಲ. ಆದ್ದರಿಂದ ನಿಷ್ಕಾಮ ಭಾವದಿಂದ ವಿವೇಕ, ವೈರಾಗ್ಯ, ಸದಾಚಾರ ಸಂಪನ್ನರಾಗಿ ಭಗವಂತನನ್ನ ನಾವು ಆಶ್ರಯಿಸಬೇಕು. ಏಕೆಂದ್ರೆ ಧರ್ಮ, ಅರ್ಥ, ಕಾಮಗಳು ಕೂಡ ಅಗೋಚರವಾಗಿ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿರ್ತಕ್ಕಂತಹ ಪರಮಾತ್ಮನನ್ನೇ ಆಶ್ರಯಿಸಿವೆ. ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಪರಬ್ರಹ್ಮನನ್ನೇ ಆಶ್ರಯಿಸಿವೆ. ಅವನೇ ಈಶ್ವರ, ಅವನೇ ನಾರಾಯಣ, ಅವನೇ ಪರಬ್ರಹ್ಮ. ಆ ಭಗವದ್ಭಾವದಿಂದ ಆತನನ್ನ ಆಶ್ರಯಿಸಿದರೆ ಮಾತ್ರ ನಾವು ಈ ಚಕ್ರದಿಂದ ಆಚೆಗೆ ಬಂದು ಪರಮ ಪುರುಷಾರ್ಥವಾದ ಮೋಕ್ಷದ ಹತ್ತಿರಕ್ಕೆ ಹೋಗ್ತೇವೆ ಹೊರತು, ಇಲ್ಲ ಅಂತಂದ್ರೆ ಆ ಪ್ರಹ್ಲಾದನು ಹೇಳಿದ ಹಾಗೆ ಎಲ್ಲದರಲ್ಲೂ ಕಳೀತಾ ಕೊನೆಗೆ ಏನು ಯಾವಾಗಲೂ ಸಾವು ಹಿಂಬಾಲಿಸ್ತಾ ಇದೆ. ಪ್ರಹ್ಲಾದನ ಹೇಳಿದ್ದು ಉಳಿತಕ್ಕಂಥದ್ದು ಏನು? ಹಾಗಾಗಿಯೇ ಆತನು ಪುಣ್ಯವನ್ನು ಗಳಿಸ್ದ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಆ ಪ್ರಹ್ಲಾದನೇ ಮತ್ತೆ ಬಾಹ್ಲೀಕ ರಾಜನಾಗಿ, ವ್ಯಾಸತೀರ್ಥನಾಗಿ, ಕಲಿಯುಗದ ರಾಘವೇಂದ್ರ ಸ್ವಾಮಿಯಾಗಿ ಹುಟ್ಟಿ ಆ ಪುಣ್ಯವನ್ನು ಸವಿಸೋದಕ್ಕೆ 4 ಜನ್ಮಗಳನ್ನೇ ಎತ್ತಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸತ್ಕರ್ಮ, ದುಷ್ಟಕರ್ಮ ಎರಡೂ ಕೂಡ ನಮ್ಮ ಜನ್ಮಗಳ ಆ ಒಂದು ರಾಶಿಗೆ ಕಾರಣವಾಗುವಂಗಿದ್ರೆ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷದ ಹಾದಿ ಸಿಗುವುದು ಹೇಗೆ? ಅದಕ್ಕೇನೆ ಈ ಎಲ್ಲವನ್ನ ಮೀರಿ ಮಾನವ ಸ್ಥಿತಿಗೆ ಮುಟ್ಟಿರ್ತಕ್ಕಂಥ ನಮ್ಮ ಜೀವನ್ ಮುಕ್ತರು ಯಾರಿದ್ದಾರೆ ಅವರು ಕರ್ಮಗಳಿಂದ ನಿಶೇಷವಾಗಿ ಮುಕ್ತರಾಗಿದ್ದಾರೆ. ಹಾಗಾಗಿ ಅದು ಜೀವನ್ ಮುಕ್ತ ಸ್ಥಿತಿ. ಅವರಿಗೆ ಮತ್ತೆ ಜೀವನ ಇಲ್ಲ. ಮತ್ತೆ ಜೀವನ ಪಡಬೇಕಾದ್ರೆ ನಮ್ಮಂತವರ ಉದ್ಧಾರಕ್ಕಾಗಿ ಹೇಗೆ ಬುದ್ಧನು ಬಂದು ನಮ್ಮನ್ನ ಮೇಲಕ್ಕೆತ್ತಲು ಪರಮ ಕರುಣೆಯಿಂದ ದಯಪಾಲಿಸ್ತಾ ಇದ್ದಾನೋ, ಹಾಗೆ ಪರಮ ಪುರುಷಾರ್ಥ ಮುಕ್ತ ಸ್ಥಿತಿ, ಅಮೃತ ಸ್ಥಿತಿಯಾಗಿರ್ತಕ್ಕಂಥ ಮೋಕ್ಷವನ್ನೂ ಕೂಡ ಅವರು ದೂರೀಕರಿಸಿ ಮತ್ತೆ ಮತ್ತೆ ನಮಗೆ ಬರ್ತಾರೆ. ಅದು ಅವರ ದಯೆ. ಅದನ್ನೂ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಆ ಪರಮ ಪುರುಷಾರ್ಥದ ಸನಿಹಕ್ಕೂ ನಾವು ಹೋಗಕ್ಕೆ ಅಸಾಧ್ಯ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ತಮ್ಮೆಲ್ಲರ ಜೊತೆಗೆ, ಹಿರಿಯ ಸಾಧಕರ ಜೊತೆಗೆ ಹಂಚಿಕೊಳ್ಳಲು ಕಾರಣೀಭೂತರಾಗಿರ್ತಕ್ಕಂಥ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ಇದರ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೂ ಮತ್ತೆ ಈ ವಿಚಾರಗಳನ್ನ ಸದ್ಭಾವನೆಯಿಂದ ಆಲಿಸ್ತಾ ಇರ್ತಕ್ಕಂಥ ಎಲ್ಲ ಶ್ರೋತೃ ಸಾಧಕ ಸಾಧಕಿಯರಿಗೂ ನಾನು ನಮನಗಳನ್ನು ಅರ್ಪಿಸಿ ನನ್ನ ಮಾತನ್ನ ಭಗವಂತನ ಅಥವಾ ಗುರುಗಳ ಆ ಚರಣಾರವಿಂದಗಳಲ್ಲಿ ಸಮರ್ಪಿಸ್ತೇನೆ. ನಮಸ್ಕಾರ.